ಮೋಹದಿಂಕನ್ನಡಲಿ ಬೋಧಿಸುತ್ತ ಜನರ ಭೇದಾಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನೋ ಸಾಧು ನಿಜ ಗುಣಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ಅಗಿಸುವ ನಿತ್ಯ ಮೆರೆಸುವೆನೋ. ನಿತ್ಯ ಮೆರೆಸುವೆನೋ. ಬದ್ಧ ಜೀವರಿಗೆಲ್ಲ ಅದ್ವೈತ ಹೋರಾಡಿ ಸುಂದರನ್ನಾಗಿ ಗೈದ ಶ್ರೀ ತಿಳಿಸಿದ್ದ ಸಿದ್ಧಾರೂಢರಿಗೆ ನತನಪ್ಪೆ ಸಿದ್ಧಾರೂಢರಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆಗೆ ಬತನಕ ಬಾಳ ಕೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸುಮಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀ ಚರಣ ಕಮಲಗಳಲ್ಲಿ ದೀರ್ಘದಂಡೋತ್ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದಜ್ಜವರ ಶ್ರೀ ಚರಣ ಕಮಲಗಳನ್ನು ಎನ್ನ ಹೃದಯ ಮಂದಿರಗಳು ಸ್ಥಾಪಿಸಿಕೊಂಡು ಇಲ್ಲಿರುವಂಥ ಸರ್ವ ಶರಣರು ಮತ್ತು ಶರಣೆಯರಿಗೆ ಅನೇಕ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಶ್ರೀಮನ್ ನಿಜಗುಣ ಯೋಗಿಗಳ ವಿರಚಿತವಾದಂಥ ಪರಮಾನುಭವ ಬೋಧೆ ಎನ್ನುವ ಗ್ರಂಥದ ಯಾವ 1ನೆಯ ಸಂಧಿಯ ಪ್ರವರ್ತಕ ಕರ್ಮದ ನಿರೂಪಣೆಯನ್ನು ಮಾಡುತ್ತಾ, ಆ ಪ್ರವರ್ತಕ ಕರ್ಮದಿಂದ ಬಿಡುಗಡೆಯನ್ನು ಹೊಂದುವಂಥ ನಿವರ್ತಕ ಕರ್ಮವನ್ನು ಇಲ್ಲಿ ಉಪದೇಶ ಮಾಡಿಕೆ ಅಂತ ಬಂದಿರತಕ್ಕಂಥ ಈ ಸೂತ್ರದಲ್ಲಿ ಇಲ್ಲಿ ನಡೆದಿರುವಂಥ ಯಾವ 16ನೆಯ ಸೂತ್ರದಲ್ಲಿ 8ನೆಯ ನುಡಿ ಅನ್ನುವಂಥದ್ದು ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಈ ಒಂದು ಸೂತ್ರ ರೂಪದಲ್ಲೇ ಹೇಳುತ್ತಾ ಬಂದು, ಸಕಲ ಅಹಂ ಕ್ರಿಯೆಯಂ ನಿವಾರಿಸೆ ನಿಲೆ ನಿವರ್ತಕ ಕರ್ಮ ಅದರಿನ್ ನಿಜ ಮುಕ್ತಿ ಅನ್ನುವಂತಹ ವಿಚಾರವನ್ನು ಈ ಸೂತ್ರದ ಅಭಿಪ್ರಾಯದಲ್ಲಿ ತಿಳಿಸುತ್ತಾ, ಸಕಲ ಅಹಂ ಕ್ರಿಯೆಯಂ ಅಂತ ಇಲ್ಲಿ ಹೇಳಿಕೆ ಅಂತ ಬಂದರು. ಯಾವುದೇ ಕರ್ಮವು ಅಭಿಮಾನವಿಲ್ಲದೆ ಘಟಿಸೋದು. ಇಂದ್ರಿಯ ಜನ್ಯವಾಗಿರುವಂಥ ವ್ಯಾವಹಾರಿಕ ಏನು ನಮ್ಮಲ್ಲಿ ಯಾವುದೇ ಒಂದು ಕರ್ಮ ನಡಿಬೇಕಾಗಿತ್ತುಪ್ಪ ಅಂತಂದ್ರೆ ಅಲ್ಲಿ ದೇಹಾತ್ಮ ಬುದ್ಧಿ ಇದ್ದಾಗಲೇ ಆ ಕರ್ಮಕ್ಕೆ ಕರ್ತ ಆಗ್ತದೆ. ಅದಕ್ಕೆ ಇಲ್ಲಿ ವಿಚಾರ ಮಾಡುತ್ತಾ ಈ ಅಹಂಕ್ರಿಯೆ ಅಂದರೆ ಅಹಂಕಾರ ಅಂದ್ರೆ ಅಲ್ಲಿ ಭೇದ ಬುದ್ಧಿ ಇರ್ತದೆ. ದೇಹವೇ ನಾನೆಂಬ ಬುದ್ಧಿ ದೃಢ ಇರುವುದರಿಂದ ಈ ಕ್ರಿಯೆಯೇ ಬಂಧನವಾಗಿರುವಂಥದ್ದು. ಈ ಕ್ರಿಯೆಯಿಂದ ನಿವೃತ್ತಿಯನ್ನು ಹೊಂದುವುದೇ ನಿವರ್ತಕ ಕರ್ಮ ಅಂತ ಇಲ್ಲಿ ಹೇಳಿಕೆ ಅಂತ ಬಂದು, ಇಲ್ಲಿ ಏನಪ್ಪಾ ಅಂದ್ರೆ 8ನೇ ನುಡಿಯಲ್ಲಿ ಇವತ್ತು ಹೇಳ್ತಾರ, ಅರಿವು ನಿನ್ನೊಡಲಾಗಿ ಮರೆದೆನೆಂಬುದು ಮಿಥ್ಯೆ, ಮರೆವೇ ಇಲ್ಲಾಗಿ ತೋರ್ಪ ಅಖಿಳವು ನೆರೆ ಪುಷಿ ಅಪ್ಪುದಿದನು
ಉದನು ಅನುದಿನ ನಿನ್ನೋಳ್ ಅರಿ ಬಚ್ಚ ಬರಿ ಅರಿವೆ ಎಂದು ಸಾರಸಗಂಧಿ ಅಂತ ಈ 8ನೇ ನುಡಿಯಲ್ಲಿ ಹೇಳ್ತಾರೆ. ಅರಿವು ನಿನ್ನೊಡಲಾಗಿ, ಅರಿವು ಅಂತಂದರೆ ಯಾವ ಶುದ್ಧ ಚೇತನ ರೂಪವಾಗಿರುವಂಥ ಪ್ರತ್ಯೇಗಾತ್ಮ ಸ್ವರೂಪನಾದ ನೀನು. ಅಂದರೆ ನಮ್ಮ ಮೂಲ ಸ್ವರೂಪ ಏನದ, ಸತ್ತು ಚಿತ್ತು ನಿತ್ಯ ಪರಿಪೂರ್ಣ ಆನಂದ ರೂಪವಾದಂಥ ಆತ್ಮ ಸ್ವರೂಪದ ಅವು ಅದೇ ನಿನ್ನ ಸ್ವರೂಪವಾಗಿರುವಂಥದ್ದು. ಅಂಥ ಸ್ವರೂಪ ರೂಪವಾದಂಥ ನೀನು ಮರೆದೇನೆಂಬುವುದು, ನನ್ನನ್ನು ನಾನು ಮರೆತೇನೆಂಬುದು ಅಥವಾ ನನ್ನನ್ನು ನಾ ತಿಳಿಲಿಲ್ಲ, ನಾ ಅಜ್ಞಾನಿ ಅಂತ ಹೇಳೋದು, ಇದು ಮಿಥ್ಯ ಅಂತ ಹೇಳ್ತಾನೆ. ಇದು ಸುಳ್ಳಾಗಿರುವುದು ಅಂತ. ಯಾಕಪ್ಪ ಸುಳ್ಳಾಗ್ಯದ, ಹೆಂಗೆ ಹೇಳ್ತೀರಿ ಅಂತಂದರೆ, ನನ್ನನ್ನು ನಾ ಮರ್ತೀನಿ ಅಂತ ಹೇಳಬೇಕಾದ್ರೆ ಆ ಮರ್ತದನ್ನ ತಿಳಿದ ಹೇಳಬೇಕಲ್ಲ. ನಾ ಅಜ್ಞಾನಿ ಅಂತ ಹೇಳಬೇಕಾದ್ರೆ ಆ ಅಜ್ಞಾನವನ್ನು ತಿಳಿದ ಮೇಲೆ ನಾ ಅಜ್ಞಾನವನ್ನು ಹೇಳಕ್ಕೆ ಬರ್ತದೆ. ಅಂದರೆ ತಿಳಿಯುವಂಥ ಅರಿವು ನೀನಿದ್ದೆ ಹೊರತು ತಿಳಿಸಿಕೊಳ್ಳುವಂಥ ಏನು ಮರೆವೆ ರೂಪ ಬುದ್ಧಿಯ ಧರ್ಮಗಳು, ಅಂತಃಕರಣ ಧರ್ಮಗಳು ಮತ್ತು ಇಂದ್ರಿಯ ಧರ್ಮಗಳನ್ನು ಇವು ಸದಾಕಾಲದಲ್ಲಿ ತಿಳಿಯುವಂಥ ನೀ ಅರುಸ್ವರೂಪನೇ ನೀ ಇದ್ದಿ. ನನ್ನನ್ನು ನಾ ಮರ್ತೀನಿ ಎಂಬುವುದು ಮಾತು ಇದು ಸುಳ್ಳಾಗ್ಯದ ಅಂತ ಹೇಳ್ತಾರೆ. ಸುಳ್ಳು ಅಂದರೆ ಈ ರೀತಿಯಿಂದ ವಿಚಾರ ಮಾಡಿ ನೋಡಿದಾಗ, ನಿನ್ನ ಸ್ವರೂಪದಿಂದ ನೀ ವಿಚಾರ ಮಾಡಿ ನೋಡಿದಾಗ ನಿನ್ನಲ್ಲಿ ತೋರುವಂಥ ಅಜ್ಞಾನ ಅದು ಮಿಥ್ಯವಾಗಿದೆ. ಯಾಕಂದ್ರೆ ಅದನ್ನು ತಿಳಿಯುವಂಥವನು ನೀ ಇದ್ದಿ. ಯಾಕಂದರೆ ಮರೆವೇ ಇಲ್ಲಾಗಿ ಅಜ್ಞಾನವೇ ಇಲ್ಲದರಿಂದ ಅರಿವು ಮರಿವೆಗಳೆಂಬುವು ಇವೆಲ್ಲವೂ ಎಲ್ಲೇ ಇದಾವ ಇವು ಅರಿವು ಮರಿವೆಗಳು? ಈ ಬುದ್ಧಿಯಲ್ಲಿ ತೋರುವಂಥ ಗುಣಧರ್ಮಗಳನ್ನು. ನಾ ತಿಳಿದೀನಿ, ನಾ ಮರ್ತೀನಿ ಅನ್ನುವಂಥದ್ದು ಇದು ಬುದ್ಧಿಯ ಧರ್ಮ ಹೊರತು ಇದನ್ನು ಸಾಕ್ಷಿಯಾಗಿ ಯಾವಾಗಲೂ ತಿಳಿಯುವಂಥವನು. ನಿನ್ನಲ್ಲಿ ಅರಿವು ಮರಿವೆ ಇವೆರಡು ಇಲ್ಲದೆ ಇರುವಂಥ ಶುದ್ಧ ಚೇತನ ಸ್ವರೂಪ ನೀ ಇದ್ದಿ. ಇಲ್ಲದ್ದರಿಂದ ಅಂದರೆ ಅದು ಇಲ್ಲ, ಅಜ್ಞಾನ ಅನ್ನುವಂಥದ್ದು ಇಲ್ಲೇ ಇಲ್ಲ. ತೋರ್ಪ ಅಂದರೆ ತೋರುವ, ಅಖಿಳವು ಅಂದರೆ ಸರ್ವವು, ನೆರೆ ಚೆನ್ನಾಗಿ ಪುಷಿಯಂದು. ಈ ಅಜ್ಞಾನನೇ ಇಲ್ಲ ಅಂದಮೇಲೆ ಅಜ್ಞಾನದಿಂದ ಜನಿತವಾದಂಥ ಅನೇಕ ಕಾರ್ಯಗಳೇನಿದಾವ ತೋರ್ತಕ್ಕಂಥವು ಅಖಿಳವು, ಇಂದ್ರಿಯ ಧರ್ಮಗಳಾಗಲಿ ಅಂತಃಕರಣ ಧರ್ಮಗಳಾಗಲಿ ಇವೆಲ್ಲವೂ ಖುಷಿನೇ ಅಂದರು, ಸುಳ್ಳ ಇದಾವ ಅಂದರು. ತೋರ್ತಾವ, ಆದರೆ ಅವು ಮಿಥ್ಯಾರೂಪ ಇದಾವ, ಅವು ಆತ್ಮಸ್ವರೂಪಗಳಲ್ಲ ಅಂತ ಹೇಳ್ತಾನೆ. ಯಾಕೆ ಅಂದರೆ ಅರಿವೇ ನಿನ್ನ ಸ್ವರೂಪವಾಗಿರೋಣದರಿಂದ ನಾನು ನನ್ನನ್ನು ಮರೆತೇನೆ ಎಂಬುದರಲ್ಲಿ ನಿನ್ನನ್ನು ಸಂಭವಿಸುವುದಿಲ್ಲ ಅಂತ ಹೇಳ್ತದೆ. ನಿನ್ನಲ್ಲಿ ಇದು ಸಂಭವಿಸುವುದಿಲ್ಲ. ನಾನು ನನ್ನನ್ನು ಮರೆತೇನೆ ಅನ್ನುವಂಥ ಮಾತು ಹೇಳಬೇಕಾದ್ರೆ ತಿಳಿದೇ ಹೇಳಬೇಕಲ್ಲ. ಯಾವ ರೀತಿಯಿಂದ ವಿಚಾರ ಮಾಡಿದರೂ ಕೂಡ ಅದನ್ನು ತಿಳಿದ ಮೇಲೆ ಹೇಳಕ್ಕೆ ಬರ್ತದೆ. ಹೀಗಿರುವುದರಿಂದ ಅದಕ್ಕೆ ಸಕಲವು, ಅದರಿಂದ ಸಕಲವು ತೋರುವವು, ಸಕಲವೆಲ್ಲವೂ ಮಿಥ್ಯೆ ಎಂಬುದೇ ಸತ್ಯವಾಗಿರುವಂಥ ಮಾತಾಗಿದೆ. ಅದರಿಂದ ಕೇವಲ ಅರಿವೇ ನಾನೆಂದು ತಿಳಿ. ನಿನ್ನಿಂದ ದೃಶ್ಯವಾಗಿ ತಿಳಿಸಿಕೊಳ್ಳುವಂಥ ಈ ದೇಹ ಮೊದಲು ಮಾಡಿಕೊಂಡು ತೋರುವಂಥ ಜಗತ್ತೇನದವ ಇವೆಲ್ಲ ದೃಶ್ಯ ರೂಪ ಇರೋದರಿಂದ ಇದನ್ನು ತಿಳಿಯುವಂಥ ಶುದ್ಧ ಚೇತನ ರೂಪವೇ ನಾ ಇದ್ದೀನಿ ಅಂತ ನೀನು ನಂಬು ಅಂತ. ತಿಳಿ ಅಂದರೆ ನೀನು ನಂಬು. ಯಾಕೆಂದರೆ ಉಪಾಧಿಗಳಿಂದ ರಹಿತವಾದ ಶುದ್ಧ ಚೈತನ್ಯವೇ ನಾನೆಂದು ಅರಿ ಅಂತ ಹೇಳ್ತಾನೆ. ಈ ಉಪಾಧಿಯಿಂದ ತೋರುವಂಥ ಏನು ಇದಾವ ಅನೇಕ ಶರೀರದಲ್ಲಿ ತೋರುವಂಥ ಇಂದ್ರಿಯ ಮೊದಲು ಮಾಡಿಕೊಂಡು ಅಂತಃಕರಣ ಇವೆಲ್ಲ ಉಪಾಧಿಯ ಧರ್ಮಗಳು. ಈ ಉಪಾಧಿಗಳನ್ನು ತಿಳಿಯುವಂಥ ಶುದ್ಧ ಚೇತನ ನೀ ಇದ್ದಿ. ನಿನ್ನ ತಿಳಿತಕ್ಕಂಥ ಇವು ಯಾವುವು ಇಂದ್ರಿಯಗಳಾಗಲಿ ಅಂತಃಕರಣಗಳ ಧರ್ಮ ಇಲ್ಲ. ಅವು ನಿನ್ನನ್ನು ತಿಳಿಯುವಂಥವಲ್ಲ, ನೀನೇ ಅವನ್ನ ತಿಳಿತಿದ್ದಿ. ಇದು ಅನುಭವನೂ ಆದ. ಜಾಗ್ರದ ಅವಸ್ಥೆಯಲ್ಲಿ ತೋರುವಂಥ ದಶೇಂದ್ರಿಯಗಳ ಕರ್ಮಗಳನ್ನು ಮತ್ತು ಸೂಕ್ಷ್ಮ ಶರೀರದಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಆಗುವಂಥ ಸೂಕ್ಷ್ಮವಾಗಿರೋದು ಮನಸ್ಸಿನ ವಾಸನೆಯನ್ನು ಮತ್ತು ಅಹಂಕಾರ ರೂಪ ಅಭಿಮಾನವನ್ನು ಬುದ್ಧಿಯ ಮರೆವೆ ಅರಿವೆಗಳನ್ನು ತಿಳಿಯುವುದರಿಂದ ನೀನು ಯಾವಾಗಲೂ ಇರುವಂಥವನು ಶುದ್ಧ ಚೇತನವಾಗಿದ್ದೆ. ಇವೆಲ್ಲವೂ ನಿನ್ನಿಂದ ತಿಳಿಸಿಕೊಳ್ಳುವುದರಿಂದ ಜಡ ಸ್ವರೂಪವಾಗ್ಯವ. ಇಂಥ ಉಪಾಧಿ ರಹಿತವಾದಂಥ ಶುದ್ಧ ಚೇತನವೇ ನೀ ಆಗಿದ್ದಿ, ಅದಕ್ಕೆ ನೀನು ತಿಳಿ ಅಂತ ಹೇಳಿದರು. ಅದರಿಂದ ನಿನ್ನಲ್ಲಿ ತೋರುವಂಥ
ಈ ಪುಷಿಯಾದ ಅಂದರೆ ಅಜ್ಞಾನದಿಂದ ಕಲ್ಪಿಸಿದ್ದು ಸರ್ವವು ಅಂದರೆ ಈ ಅಜ್ಞಾನದ ಕಲ್ಪನೆಯಿಂದನೇ ಸಮಸ್ತ ತೋರ್ತಕ್ಕಂಥವು ಏನು ಇಂದ್ರಿಯ ಧರ್ಮಗಳು ಜಗತ್ತಾಗಲಿ ಇವೆಲ್ಲವೂ ಎಲ್ಲಿಂದ ಅಜ್ಞಾನದ ಕಲ್ಪನೆಯಿಂದ ತೋರ್ತಾವ, ಸತ್ಯವಾಗಿ ಇಲ್ಲವೇ ಇಲ್ಲ ಅಂತ ಹೇಳ್ತಾನೆ. ಹಗ್ಗದಲ್ಲಿ 3 ಕಾಲದೊಳಗ ಹಾವು ಇಲ್ಲೇ ಇಲ್ಲ. ಆ ಹಾವನ್ನು ನಾವು ಕಲ್ಪಿಸಿದಾಗ ಅಲ್ಲಿ ಹಾವು ತೋರಿದ ಹೊರತು ವಿಚಾರ ಮಾಡಿದಾಗ ಅದು ಇಲ್ಲೇ ಇಲ್ಲ. ಮೊದಲು ನೀ ತಿಳಿದಾಗನೂ ಇಲ್ಲ, ನೀ ತಿಳಿದೇ ಇದ್ದಾಗನೂ ಅದು ಇಲ್ಲೇ ಇಲ್ಲ. ಅಲ್ಲಿ ಹಾವು ಇರದೇ ಶುದ್ಧವಾದ ಒಂದು ಹಗ್ಗ ಒಂದೇ ಐತಿ. ಆದರೆ ಕಲ್ಪನಾ ಮೂಲಕ ಭ್ರಾಂತಿ ಮೂಲಕವಾಗಿ ಅದು ತೋರ್ತದ ಅಂತ ಹೇಳ್ತಾನೆ. ಹಾಗೆ ತೋರಿದರೂ ಕೂಡ ಅದು ಸುಳ್ಳು ಅಂತ ತಿಳ್ಕೊ ಅಂತ ಹೇಳ್ತಾರ. ಹೆಂಗೆ ತಿಳ್ಕೋಬೇಕ್ರಿ ಸುಳ್ಳು ಅಂತಂದ್ರೆ ಹೇಳ್ತೀವಿ ಅಂತ ಹೇಳ್ತಾರ. ಉಳ್ಳ ಒಳಗಿಲ್ಲದ ಕುಂಬಾದಿ ಉಳ್ಳಂತೆ ಕಾಣಿಸಿ ಬಗೆಯಿಂದ ನಲ್ಲಳೆ ಪರಿತೋರ್ಪುವಂತೆ ಭಾವಿಸಲು ತನ್ನಲ್ಲಿ ಮೂಜಗವಿದು ಪುಷಿದೋರ್ಕೆ. ಹೆಂಗ ಸುಳ್ಳು ಅನ್ಬೇಕ್ರಿ? ಮತ್ತೆ ಪ್ರತ್ಯಕ್ಷ ಕಾಣ್ತದ, ನಮ್ಮ ಅನುಭವಕ್ಕೈತಿ, ಇದು ಪ್ರತ್ಯಕ್ಷ ಇಂದ್ರಿಯ ಗೋಚರ ಅದಾವ, ಇದನ್ನ ಹೆಂಗ ಸುಳ್ಳು ಅನ್ಬೇಕು ಅಂತಂದ್ರೆ ಹೇಳ್ತೀವಿ ಕೇಳು. ಉಳ್ಳ ಮೃತ್ತಿಕೆ ಅಂದ್ರೆ ಮಣ್ಣು. ಮೃತ್ತಿಕೆಯಳು ಇಲ್ಲದ ಕುಂಬಾದಿ ಅಂತ ಹೇಳ್ತಾನೆ. ಇಲ್ಲದ ಕುಂಬಾದಿ ಅಂದ್ರೆ ಕುಂಭ ನಾವು ಹೇಳ್ತೀವಿ, ಕೊಡ, ಮುಚ್ಚಳ, ಮಗಿ, ಪರ್ಯಾಣ ಇವೆಲ್ಲ ಹೆಸರಿನಿಂದ ಕರೆಸಿಕೊಳ್ತಾವ. ಆದ್ರೆ ಅಲ್ಲಿ ಇರುವಂಥ ಸತ್ಯಾಂಶ ಏನದ? ಮಣ್ಣದ. ವ್ಯವಹಾರ ದೃಷ್ಟಿಯಿಂದ ನಾವು ಅದಕ್ಕೆ ಗಡಿಗೆ ಅನ್ನಬಹುದು, ಮುಚ್ಚಳ ಅನ್ನಬಹುದು, ಮಗಿ ಅನ್ನಬಹುದು, ಪರ್ಯಾಣ ಅನ್ನಬಹುದು, ಪಣಿತಿ ಅನ್ನಬಹುದು. ಆ ಹೆಸರಿನಾಗ ಮಾತ್ರ, ಶಬ್ದದಲ್ಲಿ ಮಾತ್ರ ಇದಾವೆ ಹೊರತು ವಸ್ತುಸ್ಥಿತಿ ಏನದ? ಮೊನ್ನೆ ಅದ. ಅದರಂತೆ ಉಳ್ಳಂತೆ ಕಾಣಿಸಿ ಬಗೆಯಿಂದ ಅಂತ ಹೇಳ್ತಾನ. ಬಗೆಯಿಂದ ಅಂದ್ರೆ ಭಾವನೆಯಿಂದ ತೋರ್ಪಂತೆ. ಅಲ್ಲಿ ಎಲ್ಲ ಭಾವ ಮಾತ್ರದಲ್ಲೇ ಇದಾವ. ವಸ್ತು ವಿಚಾರ ಮಾಡಿ ನೋಡಿದಾಗ ಮಣ್ಣು ಹೆಂಗ ಸತ್ಯವೋ ಅದಕ್ಕೆ ನಾಮರೂಪ ಮಿಥ್ಯ ಮೃತ್ತಿಕೇವಂ ಸತ್ಯ ಅಂತ ಹೇಳ್ತಾನೆ. ನಾಮರೂಪ ಅನ್ನುವಂಥದ್ದು ತೆಗೆದು ನೋಡಿದಾಗ, ಆ ನಾಮರೂಪ ಎಂಬ ಉಪಾಧಿಯನ್ನು ಬಿಟ್ಟು ನೋಡಿದಾಗ ಆ ಮಣ್ಣು ಹೆಂಗ ಸತ್ಯ ಅದು, ಅದರಂತೆ ನೀನು ಸತ್ಯ ಸ್ವರೂಪನಾದ ಆತ್ಮ ಸ್ವರೂಪನು. ನಿನ್ನಲ್ಲಿ ತೋರುವಂಥ ಈ ಜಗತ್ತು, ಈ ಜಗತ್ತಂದ್ರೆ ಅವರು 3 ಲೋಕ ಅಂತ ಹೇಳ್ತಾನೆ. 3 ಲೋಕ ಅಂದ್ರೆ ಏನು? ಈ ಭೂಲೋಕ, ಸ್ವರ್ಗಲೋಕ, ಪಾತಾಳಲೋಕ, ಅನೇಕ ಲೋಕಗಳೇ ಇರಲಿ, ಅವೆಲ್ಲವೂ ನಿನ್ನ ಕಲ್ಪನೆಯಲ್ಲೇ ಇದಾವೆ ಹೊರತು ವಸ್ತುವಿನಲ್ಲಿ ಸ್ಥಿತಿಯಲ್ಲಿ ಇಲ್ಲೇ ಇಲ್ಲ ಅಂತ ಹೇಳ್ತಾನ. ಮತ್ತು ಇಲ್ಲಿ 3 ಲೋಕ ಯಾವ? ನಮ್ಮಲ್ಲೇ ಇದಾವಲ್ಲ 3 ಲೋಕ. ಜಾಗ್ರ, ಸ್ವಪ್ನ, ಸುಸುಪ್ತಿ, ಇವೇ 3 ಲೋಕಗಳು ನಿನ್ನಲ್ಲೇ ಇದಾವು. ನೀನು ಅದ್ರಾಗಿದ್ದೀವಿ ಅಂದ್ರೆ ನನ್ನಲ್ಲಿ ಅವು ತೋರ್ತಾವ. ಆತ್ಮನಾದಂಥ ನನ್ನಲ್ಲಿ ಇವು ತೋರ್ತಾವ ಅಂತ ಹೇಳ್ತಾನೆ. ಹೀಗೆ ವಿಚಾರ ಮಾಡಿ ನೋಡಿದರೆ ನಾಮರೂಪವಾಗಿ ಹೊಳೆಯುವಂತ ಭಾವಿಸಲು ಅಂದ್ರೆ ವಿಚಾರ ಮಾಡಿ ನೋಡಲು. ಇಲ್ಲಿ ನಾಮರೂಪದಲ್ಲಿ ಮಾತ್ರ ಅದು ತೋರ್ತದೆ. ವ್ಯಾವಹಾರಿಕವಾಗಿ ಅದು ಇಟ್ಟಾರ. ವ್ಯವಹಾರ ಮಾಡೋದಕ್ಕಾಗಿ ಮಗಿ, ಮುಚ್ಚಳ, ಕುಂಭ, ಪರ್ಯಾಣ ಅಂತ ಕರೆದ್ರು. ಆದ್ರೆ ಅದ್ರಾಗ ಇರೋದೇನದ? ಮಣ್ಣೆ ಅದ. ಆದ್ರೆ ಮಣ್ಣು ಕೊಡಂತ ಯಾರನ್ನು ಕೇಳ್ತೀವಿ ಏನು ವ್ಯವಹಾರ ಮಾಡ್ಬೇಕಾದ್ರೆ? ಮಣ್ಣು ಕೊಡ್ರಿ ಅಂತ ಇಲ್ಲ. ಅದು ವ್ಯವಹಾರದಿಂದ ಹೆಸರಿಟ್ಟಿವಿ ಅದಕ್ಕೆ ಒಂದು. ಆದ್ರೆ ಅದು ಮಣ್ಣು ಹೆಂಗದ ಅಂದ್ರೆ ಗಡಿಗೆ ಆಗಕ್ಕಿಂತ ಮೊದಲು ಮಣ್ಣೆ ಅದ. ಗಡಿಗೆ ಆದ ಮೇಲೆನೂ ಮಣ್ಣೆ ಇರ್ತದ. ಅದು ಒಡೆದ ನಾಶ ಆದ ಮೇಲೆನೂ ಮಣ್ಣೆ ಇರೋದು. ಹೆಂಗ 4 ಅಭಾವ ಇಲ್ಲ ಆ ಮಣ್ಣಿಗೆ. ಅದರಂತೆ ಆತ್ಮನಾದ ನಿನ್ನಲ್ಲಿ ಈ ಶರೀರ ಬರುವ ಪೂರ್ವದಲ್ಲಿ ಆತ್ಮ ಸ್ವರೂಪನೇ ಐತಿ. ಶರೀರ ಬಂದಾಗ ನೀ ಆತ್ಮನೇ ಇದ್ದಿ. ಈ ಶರೀರ ನಾಶ ಆದ್ರೆ ನೀನು ಆತ್ಮ ಸ್ವರೂಪವಾಗಿ ಇರೋನು, ನಿನಗೆ ನಾಶ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಿತ್ಯ ಸ್ವರೂಪನು ಅಂತ. ಪ್ರಾಗಾದಿ ಅಭಾವಗಳು ನಿನ್ನಲ್ಲಿ ಯಾವ ಕಾಲಕ್ಕೂ ಇಲ್ಲ. ಎಲ್ಲಿ ಅವ್ರಿ ಅಂದ್ರೆ ನಾಮರೂಪದಲ್ಲಿ ಮಾತ್ರ ಹೇಳಬೇಕೇ ಹೊರತು ಆತ್ಮನಲ್ಲಿ ಇವು ಇಲ್ಲೇ ಇಲ್ಲ. ಹೀಗೆ 3 ಲೋಕವು ಪುಷಿದೋರ್ಕೆ ಅಂದ್ರೆ ಸುಳ್ಳಾಗಿ ತೋರ್ತಾವ ನೋಡು ಅಂದ್ರು ಅವ್ರು. ಹೆಂಗ ತೋರ್ತದಿಲ್ಲ? ಅನುಭವ ಐತಿಲ್ಲ. ಸುಳ್ಳ ಇದಾವ ಆದ್ರೂ ಸತ್ಯ ಅಂತ ನಾವು ನಂಬೀವಿ. ಸತ್ಯ ಐತಿಲ್ಲ? ಸುಳ್ಳೆ ಇದಾವ, ಇಲ್ಲೇ ಇಲ್ಲ. ಅವು ಹೆಸರ ಇದಾವೇನಲ್ಲಿ ಇಲ್ಲೇ ಇಲ್ಲ, ಆದ್ರೂ ಸತ್ಯ ಅಂತ ನಂಬಿ. ಅದು ಹೆಂಗೋ ಅದರಂತೆ ಹೇಳ್ತಾನ. ನಿನ್ನಲ್ಲಿ ಜಗತ್ತಾದರೂ ಕೂಡ ಈ ಶರೀರ ಮೊದಲು ಮಾಡಿಕೊಂಡು ಇವು ನಿನ್ನಲ್ಲಿ ಸುಳ್ಳೇ ಇದಾವ, ಯಾವಾಗಲೂ ಇಲ್ಲ. ಯಾಕಂದ್ರೆ ನೀನು ಅರುಸ್ವರೂಪನಾಗಿದ್ದೆ.
ಮತ್ತು ತೋರ್ತಾವಲ್ರಿ ಅಂದ್ರೆ ಈ ರೀತಿಯಿಂದ ತೋರ್ತಾವ ತಿಳ್ಕ ಅಂತ ಹೇಳ್ತಾನ. ಮತ್ತು ನಿನ್ನ ಹೊರತು ಮತ್ತೆಂದು ಏನೂ ಇಲ್ಲ. ಯಾಕಂದ್ರೆ ಶ್ರುತಿ ಪ್ರಮಾಣ ಅದ. ಸದೇವ ಸೌಮ್ಯಂ ಇದಮಾಗ್ರ ಆಶೀತ್ ಅಂತ ಹೇಳ್ತಾನ. ಈ ಸೃಷ್ಟಿ ಆಗುವ ಪೂರ್ವದಲ್ಲಿ ಶುದ್ಧವಾದ ಬ್ರಹ್ಮ ಒಂದೇ ಇತ್ತು ಅಂತ ಶ್ರುತಿ ಪ್ರಮಾಣ ಹೇಳ್ತದೆ ಉಪನಿಷತ್ತು. ಈ ಸೃಷ್ಟಿ ಆಗುವ ಪೂರ್ವದಲ್ಲಿ ಆ ಬ್ರಹ್ಮ ಒಂದೇ ಇತ್ತು. ಮತ್ತು ಸೃಷ್ಟಿ ಆದ ಬಳಿಕ ಅದನ್ನು ಒಂದೇ ಐತೆ. ಅದು ನಾಮರೂಪದಿಂದ ಅನೇಕತ್ವ ತೋರ್ತದ. ನಮಗೆ ಉಪಾದಿಯಿಂದ ನಮಗೆ ಭಿನ್ನ ಐತೆ. ಉಪಾದಿಯನ್ನು ಬಿಟ್ಟು ನೋಡಿದಾಗ ಎಲ್ಲದರೊಳಗೆ ಒಂದೇ ಚೇತನ ಐತೆ ಅಂತ ಹೇಳ್ತಾನೆ. ಹೀಗೆ ಅನೇಕ ಪ್ರಕಾರ ತನ್ನ ಹೊರತು ಏನಿಲ್ಲ ಎಂಬುದು ತಿಳಿಯುವುದೇ. ನೋಡು, ನನ್ನ ಬಿಟ್ರೆ ಜಗತ್ನಾಗ ಏನು ಇಲ್ಲ ಅಂತ ತಿಳಿಯುವುದೇ ಇದೇ ನಿವರ್ತಕ ಕರ್ಮ ಅಂತಾನ. ನಿವರ್ತಕ ಅಂದ್ರೆ ಪ್ರವರ್ತಕ ಅಂದ್ರೆ ಇದರಲ್ಲಿ ಶರೀರಾದಿ ಇಂದ್ರಿಯಗಳಲ್ಲಿ ವೃತ್ತಿಯನ್ನು ಸತ್ಯ ಅಂತ ತಿಳಿದು ವೃತ್ತಿ ಪ್ರವೃತ್ತಿ ಆಗದೇನದಲ್ಲ, ಇದು ಬಂಧನ. ಇದೇ ಶರೀರ ಇಂದ್ರಿಯ ಧರ್ಮಗಳಲ್ಲಿ ಇವು ಅನಾತ್ಮ ಜಡ ಸ್ವರೂಪಗಳು ಮತ್ತು ಮಿಥ್ಯಾರೂಪ ಅಂತ ತಿಳಿದು ಈ ವೃತ್ತಿಯನ್ನು ತೆಗೆಸಿ ಆತ್ಮನ ಕಡೆ ವೃತ್ತಿಯನ್ನು ಉಂಟು ಮಾಡೋದೇ ಇದು ನಿವರ್ತಕ ಕರ್ಮ ಅಂದ್ರು. ಎರಡು ಕರ್ಮನೇ. ಅದರಲ್ಲಿ ದೇಹವೇ ನಾನು ಎಂಬ ಅಭಿಮಾನ ಹಿಡಿದುಕೇಸಿ ಅದು ಬಂಧನಕ್ಕೆ ಕಾರಣ ಆಯಿತು. ಇದರಲ್ಲಿ ದೇಹ ನಾನಲ್ಲ, ಈ ದೇಹವನ್ನು ತಿಳಿಯುವಂಥ ಶುದ್ಧ ಚೇತನವೇ ನಾನಿದ್ದೇನೆ ಅನ್ನುವಂಥದ್ದು ಈ ಕರ್ಮ ಏನಾಯ್ತಪ್ಪ ಅಂದ್ರೆ ಇದು ಬಂಧನದಿಂದ ಬಿಡುಗಡೆಯನ್ನು ಮಾಡಿತು ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ಇದು ನಿವರ್ತಕ ಕರ್ಮ. ಇದರಿಂದೇ ಭವಬಂಧ ಉದಯ ಮುಂದಿನಿಸಿಲ್ಲ ಎನೆ ಕೆಟ್ಟು ಸುದತಿ ಕೇಳ್ ಆತ್ಮನು ಅದ್ವಯ ನಿತ್ಯ ಸದಮಳ ಚಿದ ಅಖಂಡ ಆನಂದ ಸಂಪದನಕ್ಕೂ. ಇದು ಅಂದ್ರೆ ಹೀಗೆ ಹೇಳಿದ್ದು, ಇಲ್ಲಿವರೆಗೆ ಹೇಳಿದ್ದು ನಿವರ್ತಕ ಕರ್ಮವು, ನಿವರ್ತಕ ನಾಮಕ ಕರ್ಮವು. ಇದರಿಂದ ಈ ಕರ್ಮದಿಂದ ಪ್ರವರ್ತಕ ಕರ್ಮದಿಂದ ಏನೇನಾಯ್ತು, ಹೆಂಗ ಬಂಧನ ಆಯ್ತು ಅಂತ ಹೇಳಿದೀವಿ. ಮತ್ತೆ ಇದನ್ನ ಬಿಡುಗಡೆ ಮಾಡಿಕೊಳ್ಳುವಂತಹ ಉಪಾಯವನ್ನು ಹೇಳಿದೀವಿ. ಏನು ಹೇಳಿಕೆ ಅಂತ ಬಂದಂಗಾಯ್ತು, ಶರೀರ ನಾನಂದ್ರೆ ನಿನಗೆ ಬಂಧನ ಆಯ್ತು, ಶರೀರದ ಧರ್ಮಗಳು ನಾನಲ್ಲ ಅಂತ ತಿಳಿಯೋದ್ರಿಂದ ಇದು ಬಿಡುಗಡೆ ಆಯ್ತು. ಇದು ನಾವು ಹೇಳಿದ್ವಿ ಇಲ್ಲಿವರೆಗೆ. ಮತ್ತು ಲಾಭ ಏನಾಯ್ತು ಇದು ಹಿಂಗ ಅನ್ನೋದ್ರಿಂದ? ಅದು ಬಂಧನ ಆಯ್ತು. ಇದರಿಂದ ನಾ ಅಲ್ಲದ್ರೆ ನನಗೇನು ಲಾಭ ಅಂದ್ರೆ ಈ ಕರ್ಮದಿಂದ ಭವಬಂಧನವು, ಭವಬಂಧ ಅಂದ್ರೆ ಏನು? ಪುನರಪಿ ಜನನಂ ಪುನರಪಿ ಮರಣ, ಪುನಃ ಹುಟ್ಟು ಸಾವು ಒಳಗಾಗುವಂಥದ್ದೇ ಇದು ಭವ ಬಂಧನ ಅಂದ್ರು. ಯಾಕೆ ಹುಟ್ಟಿವಿ ಸಾಯಕ, ಯಾಕೆ ಸತ್ತಿ ಹುಟ್ಟಕ ಅನ್ನೋದು ಹುಟ್ಟು ಸಾವು ಅನ್ನುವಂಥದ್ದು ಈ ಚಕ್ರದೊಳಗೆ ಸಿಲುಕಿರುವುದೇ ಬಂಧನ. ಬಂಧನ ಐತಿಲ್ಲ, ಇದು ಎಲ್ಲರಿಗೆ ಬಂಧನ ಉಂಟು ಮಾಡ್ಯದ. ಎಲ್ಲಿ ಬಂಧನ ಅಂದ್ರೆ ಹುಟ್ಟಿದಾಗನು ಬಂಧನ ಅದ, ಸಾಯಕಲ್ಕೂ ಬಂಧನ, ದುಃಖನೇ ಅದ. ನೆಡವ ಸುಖ ಐತಿ ಅನ್ನೋದು ನೆಡವನು ಬರೀ ದುಃಖದಾಗ ಐತಿ. ಅದು ಎಲ್ಲಿ ಸುಖ ಕಂಡೇ ಇಲ್ಲ. ಆ ಸುಖ ಇತ್ತು ಅಂದ್ರೆ ಯಾರು ಬಿಟ್ಟು ಬರ್ತಿರ್ಲಿಲ್ಲ. ಎಲ್ಲ ಸುಖ ಇಲ್ಲ ಅಂತಾನೆ ಅದನ್ನು ತ್ಯಾಗ ಮಾಡ್ತು ನಾವು. ಅದಕ್ಕೆ ಇಲ್ಲಿ ಹೇಳ್ತಾನ ಸಂಸಾರದ ಉದಯವಂ. ಹೆಂಗ ಉದಯ ಆತದ? ನಿವರ್ತಕ ಕರ್ಮದಿಂದ ಅಲ್ಲ, ಪ್ರವರ್ತಕ ಕರ್ಮದಿಂದ ಉದಯ ಆಗ್ಯದ. ನಿವರ್ತಕ ಕರ್ಮದಿಂದ ಉತ್ಪತ್ತಿ ಒಂದಿನಿಸಿಲ್ಲವೇನೆ ಅಂದ್ರೆ ಪ್ರವರ್ತಕ ಕರ್ಮದಿಂದ ನಿನ್ನ ಬಂಧನಕ್ಕೆ ಗುರಿ ಮಾಡಿತ್ತು, ಅದೇ ನಿವರ್ತಕ ಕರ್ಮದಿಂದ ನಿನ್ನ ಏನು ಮಾಡಿತ್ತು? ನಿನ್ನ ಬಂಧನವನ್ನು ಉಂಟು ಇಲ್ಲದಂಗ ನಿನ್ನಂದ್ರೆ ನಾಶ ಮಾಡಿತು ಅಂತ ಹೇಳ್ತಾನ. ಹೋಲ್ ಮತ್ತಿದು ಹೆಂಗ ನಾಶ ಮಾಡೋದ್ರಲ್ಲಿ ಏನು ಸ್ವಲ್ಪ ಇಲ್ಲದಂಗ ನಾಶ ಮಾಡ್ತದ ನೋಡು ಅಂತ ಹೇಳ್ತಾನ. ಒಂದು ಸ್ವಲ್ಪ ಆದರೂ ಇಲ್ಲದಂತೆ ಕೆಟ್ಟು ಎಲ್ಲ ಒಂದು ಹಿಂದಿ ಸ್ವಲ್ಪ ಆದರೂ ಕೂಡ ನಿನ್ನಲ್ಲಿ ಉಳಿಸ್ತದೇನೋ ಅಂದ್ರೆ ಉಳಿಸಂಗಿಲ್ಲ ಅಂತ ಹೇಳ್ತಾನ. ಈಗ ಸೂರ್ಯನ ಯಾವಾಗ ಪ್ರಕಾಶ ಭೂಮಿಗೆ ಬಿತ್ತಿಲ್ಲ, ಎಲ್ಲ ಕಡೆ ಕತ್ತಲು, ಒಂದು ಸ್ವಲ್ಪ ಆದ್ರೂ ಉಳಿತದೆ? ಹೆಂಗ ಅದು ಇಲ್ಲದಂಗೆ ಎಲ್ಲ ಕತ್ತಲು ನಾಶ ಆಗ್ತದೆ. ಬೆಳಕು ಬಂದ ಮೇಲೆ ಅಲ್ಲಿ ಕತ್ತಲು ಹೆಂಗ ಇರಲಿಕ್ಕೆ ಅವಕಾಶ ಇಲ್ಲವೋ ಅದರಂತೆ ಈ ಜ್ಞಾನದಿಂದ ತನ್ನ ಸ್ವಸ್ವರೂಪದ ಯಥಾರ್ಥ ಜ್ಞಾನ ಮಾಡಿಕೊಳ್ಳುವುದರಿಂದ ಏನಾಗ್ತದಪ್ಪ ಅಂತಂದ್ರೆ ಆ ಕ್ಷಣದಲ್ಲಿ ನಿನ್ನಲ್ಲಿ ಈ ಭವಬಂಧನ ಪುಷಿ ಸುಳ್ಳಾಗಿ ತೋರ್ತದ ನೋಡು ಅಂದ್ರು ಅವರು. ಈಗ ಸತ್ಯ ಅಂತ ಇತ್ತು, ಅಜ್ಞಾನ ಆದ ಬಳಿಕ ಅಲ್ಲಿ ಸುಳ್ಳು ಅಂತ ಹೇಳ್ತಾನ. ಸುಳ್ಳು ಅಂದ್ರೆ ಏನು ಇಲ್ಲದಂಗೆ ಆಗ್ಬೇಕಂತಲ್ಲ, ಅದು ಇರ್ತದ, ಇದ್ರೂ ಅದು ಮಿಥ್ಯಾ ಬಾಧಾನುವೃತ್ತಿಯಿಂದ ಅಂತ ಹೇಳ್ತಾನ.
ನಾವು ಸುಳ್ಳು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ 3 ಕಾಲದಾಗ ಸುಳ್ಳಾದ, ಭ್ರಾಂತಿಯಿಂದ ಸತ್ಯ ಅಂತ ತಿಳಿದಾನ. ಹೋಗಿ ಒಂದ್ಸಲ ಪರೀಕ್ಷೆ ಮಾಡಿದ್ಮೇಲೆ ಸುಳ್ಳು ಅಂತ ನಿರ್ಣಯ ಆಗ್ಯದ. ನಿರ್ಣಯ ಆದಮೇಲೆ ಅದು ತೋರದು ಬಿಟ್ಟದ ಅನ್ನೋದು ಮತ್ತೆ ಮೊದಲಿನಂಗೆ ತೋರ್ತದ, ಅದು ಬೆಳ್ಳಿ ತೋರದಂಗೆ ತೋರ್ತದ. ಆದ್ರೂ ಕೂಡ ಅದು ಪ್ರಯತ್ನ ಮಾಡ್ತಾನೇನೋ, ಅದು ಮತ್ತೆ ಪ್ರಯತ್ನ ಮಾಡ್ತಾನೇನೋ, ಅದಕ್ಕೆ ಅಂದ್ರೆ ಮಾಡಂಗಿಲ್ಲ. ಯಾಕೆ ಅದು ನಿರ್ಣಯ ಆಗ್ಯದ, ಅದು ಸುಳ್ಳದ ಅಂತ. ಅದರಂಗ ಜ್ಞಾನ ಒಂದು ಸಲ ದೃಢ ಆಯ್ತು ಅಂತಂದ್ರೆ, ನನ್ನ ಸ್ವರೂಪದ ಜ್ಞಾನ ಸತ್ತು ಚಿತ್ತು ನಿತ್ಯ ಪರಿಪೂರ್ಣ ಆನಂದ ರೂಪನಾದ ನಾ ಆತ್ಮನೇ ಇದ್ದೇನೆ, ಆ ಬ್ರಹ್ಮ ಸ್ವರೂಪನೇ ನಾನಿದ್ದೇನೆ, ನನ್ನಲ್ಲಿ ತೋರುವಂಥ ಈ ಜಗತ್ತು ಮಿಥ್ಯ ಅಂತ ತಿಳಿದ ಬಳಿಕ ಇದು ತೋರಂಗಿಲ್ಲ ಅಂತಲ್ಲ, ಇದು ಮೊದಲಿನಂತೆ ತೋರ್ತದ. ದೇಹ ತೋರ್ತದ, ಇಂದ್ರಿಯಗಳು ತೋರ್ತಾವ, ಇಂದ್ರಿಯಗಳ ಧರ್ಮ ತೋರ್ತಾವ, ಅಂತಃಕರಣ ಧರ್ಮ ತೋರ್ತಾವ, ತೋರದಲ್ಲ ಅಂತಲ್ಲ. ಪ್ರಾರಬ್ಧ ಆಧೀನ ಶರೀರ ಐತೆ ಹೊರತು ಆತ್ಮ ಅಲ್ಲ. ಆ ಪ್ರಾರಬ್ಧ ಆಧೀನ ಎಲ್ಲಿವರೆಗೆ ಶರೀರ ಇರ್ತದೆ, ಮೊದಲಿನಂತೆ ತೋರಿದ್ರು ಕೂಡ ಅವು ಮಿಥ್ಯ ಅಂತ ತಿಳಿತಾನ. ಅಂದ್ರೆ ಅದರ ಬಾಧಾನುವೃತ್ತಿಯಿಂದ ಅಂತ ಹೇಳ್ತಾನ. ಮೊದಲು ನಾನಂತ ಅಭಿಮಾನ ಪಡ್ತಾ ಅದಕ್ಕೆ ದುಃಖಕ್ಕೆ ಒಳಗಾಗ್ತಿದ್ವಿ. ಶರೀರ ನಾನು, ಶರೀರ ನಂದು ಅಂತ ಅಭಿಮಾನ ಇತ್ತು. ಆ ಅಭಿಮಾನದಿಂದನೇ ಸುಖ ದುಃಖಗಳು ತೋರ್ತದ್ದು. ಈಗ ಮತ್ತೆ ಅವರಲ್ಲಿ ಯಾಕೆ ತೋರಂಗಿಲ್ರಿ ಅಂದ್ರೆ ಅದು ಸುಳ್ಳು ಅಂತ ಅವ್ರು ನಿಶ್ಚಯ ಮಾಡ್ಯಾರ. ಕನಸಿನಾಗ ಬೇಕಾದಷ್ಟು ವಿಷಯಗಳನ್ನು ನೋಡ್ಯಾನ, ಅಲ್ಲಿ ದುಃಖ ಆಗ್ಯದ, ಬಹಳ ದುಃಖ ಅನುಭವಿಸ್ಯಾನ. ಎದ್ದಾಗ ಆ ದುಃಖದನ್ನ ಸ್ಮರಣೆ ಮಾಡಿ ಅದು ಐತೆ ಅಂತ ಖರೆ ಅಂತ ತಿಳಿತಾನೇನ. ಎದ್ದ ಮೇಲೆ ಅವನು ತಕ್ಷಣದಲ್ಲಿ ಅದು ಸುಳ್ಳು ಅಂತ ಹೆಂಗ ನಿರ್ಣಯ ಮಾಡ್ತಾನೋ, ಅದರಂತೆ ಜ್ಞಾನ ಉದಯ ಕಾಲದಲ್ಲಿ ಇದು ಯಾವಾಗ ಅಂದ್ರೆ ಯಾವ ಕ್ಷಣದಲ್ಲಿ ಈ ಭಾವ ನಿನಗೆ ದೃಢ ಆಗ್ತದ, ಆ ಕ್ಷಣದಲ್ಲಿ ನೀನು ನೋಡ್ತಾನಂದ್ರೆ ಇರಂಗಿಲ್ಲ ಅಂತ ಹೇಳ್ತಾರೆ ಅವರು. ಇಷ್ಟು ದಿವಸ ಇತ್ತರಿ, ಈಗ ಸ್ವಲ್ಪ ಹೊತ್ತು ನೋಡ್ತಾನಂದ್ರೂ ಇರಂಗಿಲ್ಲ. ಯಾಕಂದ್ರೆ ಇದೆಲ್ಲ ಅಜ್ಞಾನದ ಕಾರ್ಯವಾಗಿದೆ. ಹೀಗೆ ಸ್ವಲ್ಪವಾದರೂ ಇಲ್ಲದಂತೆ ಕೆಟ್ಟು ಅತ್ಯಂತ ನಿವೃತ್ತಿಯಾಗಿ ಅಂತ ಹೇಳ್ತಾನೆ. ಅಂದರೆ ಸ್ವಲ್ಪ ಇಲ್ಲದಂಗೆ ಕೆಡತಕ್ಕಂಥದ್ದು ಇದ್ಯಾವುದು? ಅಜ್ಞಾನ ರೂಪ ಕಾರ್ಯ. ಸುದತಿ ಕೇಳು ಅಂದ್ರೆ, ಹೇ ಪ್ರಿಯಳಾದಂತಹ ಮೈತ್ರಿಯೇ, ಯಾಕಪ್ಪ ಅಂದ್ರೆ ಆತ್ಮನು ಅದ್ವಯ. ಅದ್ವಯ ಅಂದ್ರೆ ಒಬ್ಬನೇ, ಎರಡಿಲ್ಲ. ಮತ್ತೆ ಅನೇಕ ಆತ್ಮರು ತೋರ್ತಲ್ರು, ಉಪಾಧಿಯಿಂದ ಅನೇಕ ಆತ್ಮರು, ಶರೀರದಿಂದ ಅನೇಕ ತೋರ್ತದ, ಆದ್ರೆ ಒಳಗಿರುವ ಚೇತನ ಒಬ್ಬನೇ, ಒಂದೇ ಐತೆ. ಅದು ಅದ್ವಯ, ಎರಡಿಲ್ಲದವನು, ನಿತ್ಯ. ಯಾವುದು ಅದ್ವಯ ಒಂದೇ ಅದ, ಅದು ಯಾವಾಗಲೂ ಇರ್ತದ ನೋಡು, ಅದಕ್ಕೆ ನಿತ್ಯ ಅಂತ ಹೇಳ್ತಾನೆ. ಅದಕ್ಕೆ ಅಭಾವಿಲ್ಲ, ಪ್ರಾಗ್ಭಾವ ಇಲ್ಲ, ಪದ್ಮಾಂಸ ಭಾವ ಇಲ್ಲ, ಅನ್ಯನ್ಯ ಅಭಾವ ಇಲ್ಲ, ಅತ್ಯಂತ ಅಭಾವ ಇಲ್ಲ. ಎರಡು ಎಲ್ಲಿರ್ತಾವ ಅಲ್ಲಿ ಅಭಾವ ಇರ್ತದ, ಒಂದೇ ಐತಿ, ಅದು ಮೊದಲು ಒಂದೇ ಐತಿ. ಅದಕ್ಕೆ ನಿತ್ಯನಾಗಿರುವವನು ಮತ್ತು ಸತ್ ಅಂದ್ರೆ ಕೆಡದವನು. ತ್ರಿಕಾಲ ಅಭಾದಿತ್ವಂ ಸದ್ರೂಪತ್ವಂ ಅಂತ ಹೇಳಿಕೆಂತ ಬಂದಾರಲ್ಲ. ಯಾವುದು 3 ಕಾಲದೊಳಗ ಬಾಧೆಗೊಳಗಾಗಂಗಿಲ್ಲ. ಬಾಧೆ ಅಂದ್ರೆ ನಾಶಕ್ಕೆ ಆಗಬಾರ್ದು, ಇಲ್ಲದಂಗೆ ಆಗಬಾರ್ದು ನೋಡು. 3 ಕಾಲದೊಳಗ ಅದಲ್ಲ, ಜಾಗ್ರದಾಗ, ಸ್ವಪ್ನದಾಗ, ಸುಸುಪ್ತಿಯಾಗ, ಭೂತ ಭವಿಷ್ಯತ್ ವರ್ತಮಾನ. ಭೂತಕಾಲದೊಳಗ ನೀ ಇದ್ದೆ, ನಾ ಹಿಂಗಿದ್ದೆ ಅಂತ ಹೇಳ್ತಾನ, ಹಿಂದಿಂದು ಕಳೆದೋದಂತ ಸಮಯದೊಳಗೆ. ಈಗ ವರ್ತಮಾನ ಕಾಲದಲ್ಲಿ ಈಗ ನಾ ನೀ ಅಂತ ಹೇಳ್ತಾನೆ. ಮುಂದೆ ಬರ್ತಕ್ಕಂಥ ಸಮಯದಲ್ಲಿ ನಾ ಹಿಂಗಿರಬೇಕು ಅಂತ ಹೇಳ್ತಾನೆ. ಅಂದ್ರೆ ಮುಂದೆ ಭೂತದಾಗನೇ ಇದ್ದವನು, ವರ್ತಮಾನ ಕಾಲದಲ್ಲಿ ಇದ್ದವನು, ಭವಿಷ್ಯತ್ ಕಾಲದಲ್ಲಿ ಇರೋನು. ನಾನು ಎಂಬುದು ಅದು ಎಲ್ಲ ಕಡೆ ಒಂದೇ ರೀತಿ ಐತಿಲ್ಲ. ಏನನ ಇಲ್ಲ ಅನ್ಬೋದು, ನಾನಿಲ್ಲ ಅಂತ ಯಾರಿಗಾನ ಹೇಳ್ತೀವಿ ನಾವು. ನನ್ನಲ್ಲಿ ಅದಿಲ್ಲ ಇದಿಲ್ಲ ಅಂತ ಹೇಳ್ಬೋದು, ಆದ್ರೆ ನಾನು ತಿಳಿಯುವಂಥ ಅರುಸ್ವರೂಪನೇ ನೀನೆಲ್ಲ, ಅದು ಯಾವಾಗಲೂ ಐತೆ. ಅದು ಅದಕ್ಕೆ ಬಾಧೆ ಇಲ್ಲ. ಜಾಗ್ರದೊಳಗ ಇದ್ದವನೇ ಸ್ವಪ್ನದೊಳಗೆ ಇನಿ, ಸ್ವಪ್ನದೊಳಗೆ ಇದ್ದವನೇ ಸುಸುಪ್ತಿಯೊಳಗೆ ಇನಿ. ಅದಕ್ಕೆ 3 ಅವಸ್ಥೆಗಳನ್ನು ನನ್ನಲ್ಲೇ ತೋರಿ ಕೆಡ್ತಾವ, ಇವು ಬಾಧೆ ಆಗ್ತಾವ. ಬಾಧೆ ಅಂದ್ರೆ ನಾಶ ಆಗ್ತಾವಿಲ್ಲ. ಜಾಗರ ಕೆಟ್ಟು ಸ್ವಪ್ನ ಆಗ್ತದ, ಸ್ವಪ್ನ ಕೆಟ್ಟ ಮೇಲೆ ಸುಸುಪ್ತಿ ಆಗ್ತದ, ಸುಸುಪ್ತಿ ಕೆಟ್ಟ ಮೇಲೆ ಮತ್ತೆ ಜಾಗರಕ್ಕೆ ಬರ್ತದೆ. ಈ ಒಂದು ಅವಸ್ಥೆಯೊಳಗಿದ್ದಂಥ ಭಾವ ಇನ್ನೊಂದು ಅವಸ್ಥೆಯೊಳಗಿಲ್ಲ. ಐದವೇನಲ್ಲಿ ಇಲ್ಲ. ಆದರೂ ಕೂಡ 3 ಅವಸ್ಥೆದೊಳಗ ತನ್ನಲ್ಲಿ ತೋರಿ ಲಯವಾಗುವುದರಿಂದ, ಬಾಧೆ ಆಗುವುದರಿಂದ, ಅದಕ್ಕಾಗಿ ನೀ ತಿಳಿಯುವನಾಗಿರುವುದರಿಂದ ನೀನು ಸದ್ರೂಪ ಅಂದ್ರೆ ನಿನಗೆ ಸದ್ರೂಪ ಲಕ್ಷಣವೂ ಉಂಟು. ಅಮಳವು ಅಂದ್ರೆ ಸ್ವಚ್ಛನು. ದೋಷ ಎಲ್ಲಿ ಬರ್ತದ?
ಯಾವುದು ಮಲ ಐತೆ ಮಲದಿಂದ ಕೂಡ ಅದಕ್ಕೆ ದೋಷ ಹೇಳಕ್ಕೆ ಬರ್ತದ. ನೀ ಅಮಲ ಸ್ವರೂಪ ಇದ್ದಿ, ನಿರ್ದೋಷ ಐತೆ ನಿನ್ನಲ್ಲಿ, ಯಾವ ದೋಷ ಇಲ್ಲ. ಪಾಪ ಪುಣ್ಯದಿಂದ ಹುಟ್ಟಿದವು ಅದಕ್ಕೆ ದೋಷ ಹೇಳಕ್ಕೆ ಬರ್ತದ. ನೀ ಪಾಪ ಇಲ್ಲ ಪುಣ್ಯ ಇಲ್ಲದಂತ ಸ್ವರೂಪ ನಿನ್ನ ಆತ್ಮ ಸ್ವರೂಪ ಐತಿ, ನಿನ್ನಲ್ಲಿ ಯಾವ ದೋಷ ಐತಿ? ಆತ್ಮನಾದ ನಿನ್ನಲ್ಲಿಲ್ಲ. ಚಿತ್ ಅಂದ್ರೆ ಅರು ಸ್ವರೂಪನು, ಅಖಂಡ ಅಂದ್ರೆ ಎಲ್ಲಾ ಕಡೆ ದೇಶ ಕಾಲಗಳಲ್ಲಿ ಇರುವವನು ಅಂದ್ರ ಅವರು. ಮತ್ತೆ ಯಾವಾಗಲೂ ಇರೋವನು ನಿತ್ಯ ಅಂತ ಇಷ್ಟು ಹೇಳಿದ್ರು. ಸದ್ರೂಪವನು ಹೇಳಿದ್ರು. ಅಮಳ ಅಂದ್ರೆ ಯಾವಾಗಲೂ ನೀನು ನಿರ್ಮಲ ಸ್ವರೂಪನು ಹೇಳಿದ್ರು. ಚಿತ್ ಅಂದ್ರೆ ನೀನು ಯಾವಾಗಲೂ ಎಲ್ಲವನ್ನು ತಿಳಿಯುವನಾಗಿರುವುದು ಚಿದ್ರೂಪಾತ್ಮನು ನೀನು ಅಂತ ಹೇಳಿದರು. ಮತ್ತೆ ಇಷ್ಟೇ ಹೇಳಿ ಅಖಂಡ ಹೇಳಬಾರ್ದಾಗಿತ್ತು. ಅಖಂಡ ಯಾಕೆ ಹೇಳಿದ್ರು ಅಂದ್ರೆ ಇನ್ನೂ ಅನೇಕ ಶ್ರುತಿಗಳಲ್ಲಿಯೂ ಅನೇಕ ಮತಾಂತರಗಳಲ್ಲಿಯೂ ಒಂದೇ ಲಕ್ಷಣ ಹೇಳಬಹುದಾಗಿತ್ತಲ್ಲ ಆತ್ಮನಿಗೆ. ಇಷ್ಟೆಲ್ಲ ಲಕ್ಷಣ ಹೇಳೋದ ಅವಶ್ಯಕತೆ ಇರಲಿಲ್ಲಲ್ಲ ಅಂತಂದ್ರೆ, ಕೆಲವು ಮತವಾದಿಗಳು ಕೆಲವು ವಿಚಾರದಲ್ಲಿ ಪ್ರವೃತ್ತರಾಗಿ ಅವರು ಬೇರೆ ಬೇರೆ ಸಿದ್ಧಾಂತಗಳನ್ನು ಮಾಡಿ ಒಂದೊಂದು ಲಕ್ಷಣಕ್ಕೆ ಒಂದೊಂದು ವಸ್ತುವನ್ನೇ ಹೇಳ್ಯಾರ. ಅವರು ಸದ್ರೂಪ ಅಂತ ಹೇಳಿದಾಗ, ಸತ್ ಅಂತ ಅಂದಾಗ ಇಲ್ಲಿ ಇನ್ನು ಕೆಲವು ಲಕ್ಷಣ ಹೇಳ್ತಾರೆ. 3 ಕಾಲದೊಳಗೆ ಇರೋದೇ ಆತ್ಮ ಅಂತಂದ್ರೆ ಮತ್ತೆ ಪ್ರಾಣ 3 ಕಾಲದೊಳಗೆ ಐತಲ್ಲ, ಆ ಕಡೆ ಹೋಗ್ತದ. ಅದನ್ನ ಅಲ್ಲಗಡೆದಕ್ಕೆ ಚಿದ್ರೂಪ ಲಕ್ಷಣವನ್ನು ಹೇಳಿದರು. ಅಂದ್ರೆ ಯಾವಾಗಲೂ ಅರು ಸ್ವರೂಪನುಳ್ಳ ಇದು ಲಕ್ಷಣ ಪ್ರಕೃತಿ ಕಡೆನೂ ಹೋಗ್ತದೆ. ಇದನ್ನ ಅಲ್ಲಗಡೆದಕ್ಕಾಗಿ ಇಲ್ಲಿ ಅಖಂಡ ಅನ್ನುವಂಥದ್ದು ನಾಮ ಹೇಳಿದರು. ಪ್ರಕೃತಿ ಆದರೂ ಪರಿಚ್ಛಿನ್ನವಾದಂಥ ದೇಶ ಪರಿಚ್ಛಿನ್ನ ಕಾಲ ಪರಿಚ್ಛಿನ್ನದೊಳಗಾಗ್ಯದ. ಆದ್ರೆ ಪರಿಪೂರ್ಣವಾಗಿರುವಂಥ ಅಖಂಡ ರೂಪನಾದ ನೀನು ಎಲ್ಲ ಕಾಲ ದೇಶಗಳಲ್ಲಿ ಇರುವುದು. ದೇಶ ಕಾಲ ವಸ್ತು ಪರಿಚ್ಛೇದ ರಹಿತವಾಗಿ ಎಲ್ಲಿಲ್ಲ ಅಂತ ಹೇಳಕ್ ಬರ್ತದೆ ಆತ್ಮನಿಗೆ. ಉಪಾಧಿ ದೃಷ್ಟಿಯಿಂದ ಇದಿಲ್ಲ ಇಲ್ಲಿಲ್ಲ ಅಂತ ಹೇಳಬಹುದು. ಆದ್ರೆ ಪರಿಪೂರ್ಣ ಆಕಾಶ ಎಲ್ಲಿಲ್ಲ, ಬಯಲು ಎಲ್ಲ ಕಡೆ ಐತೆ, ಎಲ್ಲ ಕಡೆ ಪೂರ್ಣವಾಗಿ ಐತಿಲ್ಲ. ಅದರಂತೆ ನಿನ್ನ ಆತ್ಮ ಸ್ವರೂಪ ಇರುವುದು ಅಂತ ಹೇಳ್ತಾನ. ಇಂಥ ಆನಂದ ಅಂದ್ರೆ ಪರಮ ಪ್ರೀತಿಗೆ ಪಾತ್ರನಾದಂಥವನು. ಮತ್ತು ನಾವು ಆನಂದ ಸ್ವರೂಪವೇ ನಾವೀವಿ. ಆನಂದ ಬೇರೆ ಅಲ್ಲ, ಆನಂದವೇ ನನ್ನ ಸ್ವರೂಪ ಐತೆ. ಇವೆಲ್ಲ ಆತ್ಮನ ಸ್ವರೂಪ ಲಕ್ಷಣ, ನಮ್ಮ ಮೂಲ ಸ್ವರೂಪದ ಲಕ್ಷಣ ಐತೆ. ಮತ್ತು ನಾವು ಹುಡುಕದೇನು ಹೊಂಟಿವಿ, ಆನಂದ ಹುಡುಕಂತೀವಿ. ನಮಗೆ ಮತ್ತೆ ನಮ್ಮಲ್ಲೇ ಆನಂದ ಇದ್ರೆ ನಮ್ಗೆ ಯಾಕೆ ಗೊತ್ತಾಗೋಲ್ರಿ ಅಂದ್ರೆ ಈ ದೇಹ ನೆಂಬೀವಲ್ಲ. ಯಾವುದು ಆನಂದ ಸ್ವರೂಪ ನೀ ಆಗಿದ್ದು ದುಃಖ ರೂಪವಾದ ದೇಹ ನಂದು ಅಂತ ತಿಳ್ಕೊಂಡಿದ್ರು ನೋಡಿ, ಅದಕ್ಕೆ ದುಃಖ ಆದಿ. ಆ ದೇಹದ ಧರ್ಮಗಳು ನಾನಲ್ಲ ಅಂತ ನೀ ಯಾವತ್ತು ದೃಢಮಾಗ್ತದೆ, ನೀ ಆನಂದ ಸ್ವರೂಪ ಇದ್ದಿ. ಆನಂದ ಬೇರೆ ಕಡೆ ಇಲ್ಲ, ನಿನ್ನಲ್ಲೇ ಐತಿ ಅದು ಆನಂದ. ಮತ್ತು ಪರಮ ಪ್ರೀತಿಗೆ ಪಾತ್ರನಾಗಿರುವಂಥ ಅಂಥ ಆನಂದ ಸ್ವರೂಪನಾದ ಆತ್ಮನೇ ಸಂಪದನವಕ್ಕು ಅಂದ್ರೆ ಇಂಥ ಆತ್ಮ ಸ್ವರೂಪದ ಪ್ರಾಪ್ತಿಯಾಗುವುದು ಯಾವದರಿಂದ? ನಿವರ್ತಕ ಕರ್ಮದಿಂದ. ಅಂದ್ರು ಪ್ರವರ್ತಕ ಕರ್ಮದಿಂದ ಬಂಧನ ಮಾಡ್ತದ, ನಿವರ್ತಕ ಕರ್ಮದಿಂದ ನಿನ್ನನ್ನು ಬಂಧನದಿಂದ ಬಿಡುಗಡೆಗೊಳಿಸ್ತದ. ಈ ರೀತಿಯಿಂದ ಪ್ರಯೋಜನವೊಂದು ಹೇಳಿದಂತಾಯ್ತು. ಏನ್ ಲಾಭ ಆಯ್ತು ರೀ ಜ್ಞಾನದಿಂದ? ಇದೇ ನೋಡು, ನಿನಗೆ ಬಂಧನದಿಂದ ಬಿಡುಗಡೆ ಮಾಡಿ ಅತ್ಯಂತ ದುಃಖ ನಿವೃತ್ತಿ ಪೂರ್ವಕ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ ಲಕ್ಷಣವೇ ನಿನಗೆ ಪರಮ ಪ್ರಯೋಜನ ಅಂದ್ರು. ಇಂಥ ಪ್ರಯೋಜನ ಯಾವ್ದ್ರಾಗ ಸಿಗುತ್ತಂದ್ರೆ ಎಲ್ಲಿ ಸಿಗಂಗಿಲ್ಲ. ಈ ವೇದಾಂತಕ್ಕೆ ಬರಬೇಕು, ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಗುರುವಿನ ಸನ್ನಿಧಾನಕ್ಕೆ ಹೋಗ್ಬೇಕು. ಬೇರೆ ಯಾವುದರಿಂದನೂ ಬರ್ತದೆ ಅಂದ್ರೆ ಯಾವುದರಿಂದ ಇಲ್ಲ. ಯಾಕಂದ್ರೆ ಇದು ನಿನ್ನನ್ನು ನೀ ತಿಳಿಯೋದ್ರಿಂದ ಆಗ್ತದ. ಆತ್ಮವಿತ್ ಶೋಕಂ ಅಂತ ಹೇಳ್ತಾನ. ಆತ್ಮವಿತ್ ಶೋಕಂ ಭವತಿ. ಯಾರು ಆತ್ಮನನ್ನು ತಿಳಿದಾನ ಅವನೇ ಶೋಕ ಸಾಗರವನ್ನು ದಾಟ್ತಾ ಇದ್ದಾನೆ ಅಂತ ಶ್ರುತಿ ಹೇಳ್ತದ. ಶೋಕ ಸಾಗರ ಅಂದ್ರೆ ಈ ಭವಸಾಗರವನ್ನು ದಾಟ್ತಾನ ಅವನು. ಯಾರು ಆತ್ಮನನ್ನು ತಿಳಿದಾರ ಅವ್ರು ದಾಟ್ತಾರ, ಅನಾತ್ಮನನ್ನು ತಿಳಿದವರಲ್ಲ. ಆತ್ಮ ಯಾವುದಾದ ಈ ದೇಹ ವಿಷಯಗಳಿಗೆ, ಇಂದ್ರಿಯಗಳಿಗೆ, ಅಂತಃಕರಣಗಳಿಗೆ ಅತೀತವಾಗಿರುವಂಥದ್ದು, ಗುಣಾದಿಗಳಿಗೆ ಅತೀತನಾಗಿರುವಂಥವನು. ಅದು ವಚನ ಅಂದೆ ಹೇಳ್ಯಾರಲ್ಲ, ವಚನಕ್ಕೆ ಗೋಚರ ಮಲ್ಲೆಂದು ಮಾನಸಕ್ಕೆ ವಿಷಯ ಮಲ್ಲೆಂದು. ಇವು ವಾಣಿ ಮನಸ್ಸಿಗೆ ಅತೀತವಾಗಿರುವಂಥ ನಿನ್ನ ಸ್ವರೂಪ ಐತಿ. ಅಂತಹ ಸ್ವರೂಪದ ದೃಢ ನಿಶ್ಚಯ ಜ್ಞಾನ ಯಾವ ಕಾಲದೊಳಗೆ ನಿನಗೆ ಆಗ್ತದ, ಅವತ್ತು ಇಂಥ ಪರಿಪೂರ್ಣ ಆನಂದದ ಅನುಭವ ನಿನ್ನಲ್ಲಿ ಬರ್ತದ ಅಂದ್ರು ಅವರು.
ಅದಕ್ಕೆ ಬಿದ್ಯತೆ ಹೃದಯ ಗ್ರಂಥಿ ಛಿದ್ಯತೆ ಸಂಶಯಂ ಸರ್ವಕರ್ಮಾಣಿ ಚಾಶ್ಯಂತೆ ತಸ್ಮಿನ್ ದೃಷ್ಟಿ ಪರಾವರೆ ಅಂತ ಅದೇ ಜ್ಞಾನ ಪ್ರತಿಪಾದನದಾಗನು ಹೇಳ್ಯಾರ. ಇದನ್ನೇ ಉಪನಿಷತ್ಕಾರರು ಹೇಳ್ತಾರ. ಯಾವಾಗ ಅಂದ್ರೆ ಯಾವಾಗ ಆಗ್ತದ್ರ ಮೋಕ್ಷ? ಯಾವಾಗ ಆಗ್ತದಂದ್ರೆ ಯಾವತ್ತು ನಾ ಆತ್ಮ ಅಂತ ತಿಳಿತಿದ್ದೆ ಆವತ್ತು ನಿನಗೆ ಮೋಕ್ಷ ಆಗ್ತದ. ತಸ್ಮಿನ್ ದೃಷ್ಟಿ ಪರಾವರೆ. ಪರ ಅಂದರೆ ಶ್ರೇಷ್ಠನಾಗಿರುವಂಥ ಆತ್ಮನನ್ನು, ದೃಷ್ಟಿ ಅಂದರೆ ಆ ಆತ್ಮನನ್ನು ಯಾರು ತಿಳಿತಾ ಇದ್ದಾರೋ ಆ ಆತ್ಮನೇ ನಾನು ಅಂತ ಯಾವತ್ತು ನಿನಗೆ ನಿಶ್ಚಯ ಆಗ್ತದೆ ಆವತ್ತು ಬಿದ್ಯತೆ ಹೃದಯ ಗ್ರಂಥಿ. ಹೃದಯ ಗಂಟು ಎಲ್ಲಿ ನಾಶ ಆಗ್ತದೆ? ಈ ಹೃದಯದಲ್ಲಿ ಬಿದ್ದಂಥ ಗಂಟು ಇದೇನು ಒಂದೇ ಜನ್ಮದ್ದಾಗಿತ್ತಂದ್ರೆ ಯಾರಾದ್ರೂ ಕಳಿಸ್ಬೋದಾಗಿತ್ತು. ಜನ್ಮ ಜನ್ಮಾಂತರ ಬಂದಿರತಕ್ಕಂಥದ್ದು ದೇಹ ವಾಸನೆ. ಈ ಹೃದಯ ಗ್ರಂಥಿಯನ್ನು ನಾಶ ಮಾಡಿಕೊಳ್ಳು ಯಾವಾಗ ನಾಶ ಆಗ್ತದೆ? ನಿನ್ನ ನೀ ಯಾವತ್ತು ತಿಳಿದೆ ಅವತ್ತು ಅದು ತಾನೇ ನಾಶ ಆಗ್ತದ. ಛಿದ್ಯತೆ ಹೃದಯ ಗ್ರಂಥಿ ಬಿದ್ಯತೆ ಸರ್ವ ಸಂಶಯ. ಎಲ್ಲ ಸಂಶಯಗಳು ನಮಗೆ ಎಲ್ಲೇ ಆಗ್ಯಾವ ಸಂಶಯಗಳು. ಶಿವಜೀವರ ಸಂಶಯ, ಜೀವಜೀವರ ಸಂಶಯ, ಜೀವ ಜಡರ ಸಂಶಯ, ಈ ಪಂಚಭೇದಗಳು ಇಲ್ಲೇ ಸಂಶಯ ಇದಾವೆ ನಮಗೆ. ಇವು ದೊಡ್ಡ ದೊಡ್ಡ ಸಂಶಯಗಳು. ಇವು ಇನ್ನು ಸಣ್ಣವು ಬೇಡ. ಅವು ಇಂಥವೇ ದೊಡ್ಡ ದೊಡ್ಡ ಸಮಸ್ಯೆಗಳಿದಾವೆ. ಇವೆಲ್ಲ ಸಂಶಯಗಳು ಯಾವಾಗ ನಾಶ ಆಗ್ತಾವ? ನಿನ್ನನ್ನು ನೀ ಯಾವಾಗ ತಿಳ್ಕ ಅವತ್ತೇ ನಾಶ ಆಗ್ತದಂದ್ರೆ ಅವರು. ನಾವೇನು ತಿಳ್ಕೊಂಡಿವಿ? ಇವೆಲ್ಲ ಹೋದ್ಮೇಲೆ ನಾವು ಆತ್ಮ ಆತೀವಿ ಅಂತ ನಾವು ತಿಳ್ಕೊಂಡಿವಿ. ಹೋಗ್ಬೇಕ್ರಿ ನಮ್ಗೆ ಮನುಷ್ಯಗಳದು ಹೋಗ್ಬೇಕು, ತಲೆಗಳದು ಹೋಗ್ಬೇಕು. ಅವು ಹೋದ್ಮೇಲೆ ನೀ ಆತ್ಮ ಅಲ್ಲ, ನೀ ಆತ್ಮ ಅಂತ ತಿಳಿದ್ಮೇಲೆ ಅವು ತಾನೇ ಓದ್ತಾವ, ಅಲ್ಲಿ ಇರಂಗೇ ಇಲ್ಲ ಅಂದ್ರೆ ಅವರು. ಆದ್ರೆ ಅದನ್ನು ನಿಶ್ಚಯ ಮಾಡಿಕೊ, ನಿನ್ನ ಸ್ವರೂಪವನ್ನು ನೀ ತಿಳ್ಕೊ ಅನ್ನೋದಕ್ಕೆ ಹೇಳ್ತಾರ ಅವರು. ಹಾಗೆ ಹೇಳಿ ಅದರಿಂದ ಇಂತಹ ಪ್ರವರ್ತಕ ರೂಪವಾದ ಕರ್ಮವನ್ನು ತ್ಯಾಗ ಮಾಡು ಅಂತ ಹೇಳ್ತಾನ. ತ್ಯಾಗ ಮಾಡಲಿಕ್ಕೆ ಅದು ಯೋಗ್ಯ ಅದ. ಮತ್ತು ಸ್ವೀಕಾರ ಮಾಡೋದೇ ಅದು ನಿವರ್ತಕ ಕರ್ಮ. ಅದನ್ನು ನಾ ಹೇಳ್ತೀನಿ ಹೆಂಗಂದ್ರೆ, ಅಕುಟಲೆ ಕೇಳ್ ಪ್ರವರ್ತಕ ನಿಷೇಧಂ ನಿವರ್ತಕ ವಿಹಿತ ಇಂತು ಉಭಯಮಾಗಿ ಮಕರಿಸುವ ಈ ಕರ್ಮ ಅಳಿದು ನಿಂದಾಕ್ಷಣ ಅಕಲಂಕ ಪರಮಾತ್ಮನು ತಾನೇ. ನೋಡು, ಅಕುಟಲೆ ಅಂತ ಹೇಳ್ತಾನ. ಕುಟಲೆ ಅಂದ್ರೆ ಕಪಟ, ಅಕುಟಲೆ ಅಂದ್ರೆ ಕಪಟವಿಲ್ಲದಂತೆ. ಯಾರಿಗೆ ಹೇಳ್ಯಾನ ಈ ಮಾತು? ಮೈತ್ರಾದೇವಿಗೆ ಹೇಳಕೈತಾನ ನೋಡು. ಅಕುಟಲೆ ಅಂತ ಯಾಕೆ ಹೇಳಿದ ಅಂದ್ರೆ ಕಪಟರಹಿತನಾಗಿರುವಂಥ ಸ್ಥಿತಿ ಯಾರ್ದು? ಮೈತ್ರಾದೇವಿದು. ಕಪಟ ಎಲ್ಲಿ ಅದ? ಮನುಷ್ಯನಾಗ ಅದ ಕಪಟ. ಬಾಯಿಲೆ ಒಂದು ಹೇಳ್ತದ, ಮನುಷ್ಯನಾಗ ಒಂದು ಇಟ್ಕೊಂಡದ. ಇದಕ್ಕೆ ಕಪಟ ಅಂತಾರ. ಆದರೆ ಈ ಕಪಟತನ ಗುರುವಿನಲ್ಲಿತ್ತಂದ್ರೆ ನಮ್ಮಕ್ಕ ನಾವೇ ನಾಶ ಮಾಡಿಕೊಂಡಂತೆ ಆಗ್ತದ. ಅಂದ್ರೆ ಅಲ್ಲಿ ನಿಷ್ಕಪಟ ಹೃದಯ ಬೇಕು. ಮೈತ್ರಾದೇವಿದ ಹೆಂಗಿತ್ತು? ನಿಷ್ಕಪಟ ಹೃದಯ, ನಿಷ್ಕಲ್ಮಶವಾದಂಥ ಹೃದಯ ಉಳ್ಳವಳಾಗಿರುವುದರಿಂದ ಅವರೇ ಹೇಳ್ತಾರಲ್ಲ, ಅಕುಟಲೆ ನಿನ್ನೆ ಕಪಟರಹಿತವಾಗಿರುವಂಥದ್ದು ನಿನ್ನ ಹೃದಯದ. ಇಂಥ ಮೈತ್ರಿಯ ಕೇಳು, ಏಕಾಗ್ರದಿಂದ ಆಲಿಸು. ಕೇಳು, ಮತ್ತೆ ಅಷ್ಟೆಲ್ಲ ಹೇಳ್ಯಾನ, ಮತ್ತೆ ಕೇಳು. ಯಾಕಂದ್ರೆ ನಾ ಹೇಳುವಂತ ಮಾತನ್ನು ಏಕಾಗ್ರದಿಂದ ಆಲಿಸು. ಪ್ರವರ್ತಕ ನಿಷೇಧಂ, ಪ್ರವರ್ತಕ ರೂಪವಾದ ಕರ್ಮ ಹಿಂದೆ ಹೇಳಿವಿ. ಸಕಲ ಅಹಂ ಕ್ರಿಯೆಯಂ, ಮಾಡುವಂಥ ಕರ್ಮಗಳು ಏನಿದಾವ ಅವೆಲ್ಲವೂ ಪ್ರವರ್ತಕ ಕರ್ಮ. ಅಹಂ ಕ್ರಿಯೆಯಂ ಅಂತಂದ್ರೆ ಅಭಿಮಾನ ರೂಪವಾದ ಕರ್ಮ. ದೇಹವೇ ನಾನು ಅಂತ ತಿಳಿದವನು ಕರ್ಮಕ್ಕೆ ಅಧಿಕಾರಿ ಆಗ್ತಾನ. ಇಲ್ಲಾಂದ್ರೆ ಮಾಡಕ್ ಬರಂಗಿಲ್ಲ ಯಾವುದೇ ಕರ್ಮ. ಹೆಂಗೆ ಮಾಡ್ತಾನ? ನಾನು ಮಾಡುವವನು ಅಂತಂದಾಗ ಅಲ್ಲಿ ಇಂದ್ರಿಯಗಳು ಬೇಕು, ಕರ್ಮೇಂದ್ರಿಯಗಳು ಬೇಕು, ಜ್ಞಾನೇಂದ್ರಿಯಗಳು ಬೇಕು. ಇವೆಲ್ಲ ಇದ್ದಾಗ ಮಾಡಕ್ಕೆ ಬರ್ತದೆ. ನಿನಗಿದ್ರ ಶರೀರನೇ ಇಲ್ಲ, ನಾನು ಕರ್ಮ ಮಾಡೋನು ಅಂತ ತಿಳಿದು ಇದು ಭ್ರಾಂತಿ. ಆದರೆ ದೇಹದಲ್ಲಿ ಅಭಿಮಾನ ವಹಿಸಿಕೊಂಡು ದೇಹವೇ ನಾನಂತ ದೃಢ ಬುದ್ಧಿ ನಿನ್ನಲ್ಲಿ ಆಗಿರುವುದರಿಂದ, ಆ ಸತ್ಯಾಧ್ಯಾಸ ನಿನಗೆ ಆಗಿರುವುದರಿಂದ ನಿನಗೇನಾದ ಇದು ಬಂಧನವನ್ನು ಮಾಡುತ್ತದೆ. ಪ್ರವರ್ತಕ ಕರ್ಮ ಅಂತ ಕರೆದ್ರು. ಯಾವುದೇ ಕರ್ಮದಲ್ಲಿ ತೊಡಗ್ರಿ, ನಾ ಮಾಡೋನು ಅಂತ ಕರ್ತ ಬುದ್ಧಿಯಲ್ಲಿ ಬಂತು, ಅದು ಕರ್ಮ. ಆ ಕರ್ಮಕ ಫಲ ಏನು? ಪಾಪ ಪುಣ್ಯ.
ಆ ಫಲ ಕೊಟ್ಟೆ ತೀರ್ತದೆ. ಎಲ್ಲಿವರೆಗೆ ಈ ಬುದ್ಧಿ ನಮ್ಮಲ್ಲಿ ದೃಢ ಐತಿ ಅಲ್ಲಿವರೆಗೆ ನಮಗೆ ಬಂಧನ ಭವಬಂಧನ ಅಂತ ಪ್ರಾರಂಭ ಆಗಿದ್ದು ಹಂಗೆ ಇರ್ತದ ಅಂತ ಹೇಳ್ತಾರೆ ಅವರು. ಅದನ್ನು ಮುಗಿಸಕ್ಕೆ ಬರಂಗಿಲ್ಲ. ಹೀಗೆ ಕರ್ಮವು ನಿಷೇಧಂ ಅಂದರೆ ಪ್ರವರ್ತಕ ಕರ್ಮವು ತ್ಯಾಗ ಮಾಡಲಿಕ್ಕೆ ಯೋಗ್ಯವಾಗಿದೆ. ಯಾವುದನ್ನು ತ್ಯಾಗ ಮಾಡು? ಈ ಪ್ರವರ್ತಕ ಕರ್ಮವನ್ನು ತ್ಯಾಗ ಮಾಡು ಇಂದ ಹೇಳಿಕೆ ಅಂತ ಬಂದರೆ ಅದನ್ನೇನು ಹೇಳೋದು ಮತ್ತೆ ಮತ್ತೆ ಯೋಗ್ಯವಾಗಿದೆ. ನಿವರ್ತಕಂ ವಿಹಿತ, ನಿವರ್ತಕ ಅಂದರೆ ವಿಹಿತಂ ಅಂದರೆ ನಿವರ್ತಕ ಕರ್ಮವು ಸ್ವೀಕರಿಸಲಿಕ್ಕೆ ಯೋಗ್ಯವಾಗಿದೆ. ದುಃಖ ಆಗಲಂತ ಯಾರು ಪ್ರಯತ್ನ ಮಾಡ್ತೀವಿ? ನಾವು ದುಃಖ ನಮಗೆ ಬ್ಯಾಡ ಅಂತಾನೆ ನಾವು ಪ್ರಯತ್ನ ಮಾಡ್ತೀವಿ. ದುಃಖ ನಮಗೆ ಬ್ಯಾಡ, ಕೇವಲ ಆನಂದನೇ ಇರಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ. ಆದರೆ ನಾವು ಮಾಡುವ ಪ್ರಯತ್ನ ನಮಗೇನಾಗ್ಯದಪ್ಪ ಅಂದ್ರೆ ದುಃಖಕ್ಕೆ ಮತ್ತೆ ಮೂಲ ಮಾಡ್ಯದ. ದುಃಖ ಇಲ್ಲಿ ಅದ, ಶರೀರಾದಿ ಧರ್ಮಗಳಲ್ಲಿ ದುಃಖದಿಂದ ಕೂಡಿ ಅವೆಲ್ಲ ದುಃಖ ಇದಾವ. ಆ ದುಃಖದಲ್ಲೇ ನಾವು ಅದನ್ನು ಸುಖ ಅಂತ ತಿಳ್ಕೊಂಡಿವಿ, ಅದೇ ನಮಗೆ ದುಃಖ ಆಯ್ತು ನೋಡು. ಹೀಗೆ ಸ್ವೀಕರಿಸಲಿಕ್ಕೆ ಯೋಗ್ಯವಾಗಿದೆ. ಇಂತು ಅಂದರೆ ಈ ಪ್ರಕಾರವಾಗಿ, ಉಭಯವಾಗಿ ಅಂದರೆ ಎರಡು ಪ್ರಕಾರವಾಗಿ, ಮಕರಿಸುವ ಅಂದರೆ ಚೇಷ್ಟಿಸುವ, ಈ ಕರ್ಮವು ಅಳಿದು ನಾಶವಾಗಿ ಎಲ್ಲಿ ತಾನ ಮಾಡಬೇಕ್ರಿ? ಇದು ಪ್ರವರ್ತಕ ಕರ್ಮ, ಇದು ಒಂದು ಮತ್ತೆ ಕರ್ಮನೇ. ಎಲ್ಲಿವರೆಗೆ ಇರ್ತದೆ? ಇದು ತಿಳಿಯೋ ಪರ್ಯಂತರ ಇರ್ತದೆ. ಇದು ಅದು ತಿಳ್ಕೊಂಡೀವಿ, ಶರೀರ ನಾನು, ಇಂದ್ರಿಯ ನಾನು ಅಂತ ಅದು ದೃಢ ಆಗ್ಯದ. ಅದನ್ನು ನಾಶ ಮಾಡಕ್ಕೆ ಇದು ಬೇಕಾಗ್ಯದ. ಈಗ ನಿವರ್ತಕ ಕರ್ಮ ಇದು ನಾನಲ್ಲ, ಇದು ನಾನಲ್ಲ, ದೇಹ ನಾನಲ್ಲ, ಇಂದ್ರಿಯ ನಾನಲ್ಲ, ಮನ ನಾನಲ್ಲ, ಬುದ್ಧಿ ನಾನಲ್ಲ. ಎಲ್ಲಿ ತಾನ ಬೇಕ್ರಿ? ಇದು ನಿಂದಿರ್ಬೇಕು ಅಂದ್ರೆ ಇದು ಯಾವ ಕ್ಷಣದಲ್ಲಿ ನಿಂದಿರ್ತದ ಆ ಕ್ಷಣದಲ್ಲೇ ನಿಂದಾಕ್ಷಣವೇ ಅಂದ್ರೆ ಯಾವಾಗ ಈ ವೃತ್ತಿ ನಾಶ ಆಗ್ತದೆ ಆ ಕ್ಷಣದಲ್ಲಿ ಅಕಲಂಕವಾದ ಅಂದ್ರೆ ದೋಷವಿಲ್ಲದ, ಎಲ್ಲಿ ಯಾವ ದೋಷ ಇಲ್ಲ, ನಿಂತಾಗ ವೃತ್ತಿ ನಿಂತಾಗ. ಈ ವೃತ್ತಿ ಬರೋದೇ ಕಷ್ಟ ಅದ. ಎಷ್ಟೋ ಸಲ ಕೇಳ್ತೀವಿ, ಎಲ್ಲ ತಿಳ್ಕೊಂಡಿರ್ತೀವಿ, ಆದ್ರೂ ಅದು ಮತ್ತೆ ಅದು ಭಾವ ಬರ್ತದೆ. ಯಾಕಂದ್ರೆ ವಾಸನ, ಅದು ಸೂಕ್ಷ್ಮ ಇರ್ತದ ವಾಸನ. ಇದು ಸೂಕ್ಷ್ಮವಾಗಿ ಇರ್ತಕ್ಕಂಥದ್ದು, ಇಷ್ಟು ಸುಲಭವಾಗಿ ಹೋಗಂಗಿಲ್ಲ. ಆದ್ರೆ ಪ್ರಯತ್ನ ಮಾಡಿದರೆ ಯಾರಿಗೇನು ಅದು ಅಸಾಧ್ಯವಾದದೇನಲ್ಲ. ಇಲ್ಲಾಂದ್ರೆ ಜ್ಞಾನಿಗಳು ಹೆಂಗಾಗ್ತದ್ರು ಅವರು? ಇಷ್ಟೆಲ್ಲ ಮಹಾತ್ಮರು ಜೀವನ್ಮುಕ್ತರು ಹೆಂಗಾಗ್ತದ್ರು ಅವರು? ಹಿಂಗೆ ತಿಳಿದಾಗ್ಯಾರ ಅವರು, ಪ್ರಯತ್ನ ಮಾಡೇ ಜ್ಞಾನಿಗಳಾಗ್ಯಾರ. ಅವ್ರು ನಿರ್ದೋಷವಾದಂಥ ಅಂಥ ತತ್ವವನ್ನು ತಿಳ್ಕೊಂಡಾರಲ್ಲ. ಆದ್ರೆ ತಿಳಿದಕ್ಕೆ ತಾನ ಇದು ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಇದಕ್ಕೆ ಒಂದು ಸೀಮೆ ಇರ್ತದ. ಜ್ಞಾನಕ್ಕೆ ಒಂದು ಸೀಮೆ ಐತೆ, ಎಲ್ಲದಕ್ಕೂ ಒಂದು ಸೀಮೆ. ಪ್ರಪಂಚಕ್ಕೆ ಸೀಮೆ ಇಲ್ಲ. ಇದೆ ನೀ ಎಲ್ಲಿ ತಾನ ಮಾಡಿಕೊಂತ ಹೋಗು, ಸಾಕು ಅನ್ನೋದೇ ಇಲ್ಲ. ಅದು ಮಾಡಿದ್ದೆ ಎಲ್ಲರೂ ಮಾಡಿ ಹೋದ್ರು ಹೊರ್ತು ಯಾರಿಗೆ ಸಾಕು ಅನಿಸಿಲ್ಲ ಅದು. ಆದ್ರೆ ಇದು ಮಾತ್ರ ಸಾಕಾಗಿಬಿಡ್ತದೆ ಒಂದು ದಿವಸ. ಅದಕ್ಕೆ ಅವ್ರು ಹೇಳ್ಯಾರ ನಿಜಗೊಂಡ್ರು, ಪಾವನಾತ್ಮಕ ಶಂಭುಲಿಂಗವೇ ತಾನಾಗಿ ಹೆಂಗ ಅಂದ್ರೆ ಆ ದೇಹದ ಅಭಿಮಾನ ಅಂದದೊಳಿಯುವುದೇ ಹೌದೇ ಅಂದ್ರು ಅವರು. ಜ್ಞಾನಕ್ಕೆ ಎಲ್ಲಪ್ಪ ಸೀಮೆ? ಆ ಶಂಭುಲಿಂಗವೇ, ಆ ಪರಮಾತ್ಮನೇ ನಾನಿದ್ದೇನೆ ಅಂತ ದೃಢ ಬುದ್ಧಿ ನಿನ್ನಲ್ಲಿ ಹುಟ್ಟಬೇಕು. ಹೆಂಗ್ ಹುಟ್ಟಬೇಕ್ರಿ ಅಂದ್ರೆ ಈಗ ಹೆಂಗ್ ಹುಟ್ಟಿ ಅದು ನೋಡು, ದೇಹ ನಾನು, ಇದರಲ್ಲಿ ಏನು ಸಂಶಯ ಇಲ್ಲ ಅಂತ ಎಷ್ಟು ಗಟ್ಟಿಯಾಗಿ ನಂಬೀವಿ, ಅಷ್ಟು ಗಟ್ಟಿ ಯಾವತ್ತು ನಮಗಾಗ್ತದ ಆತ ಮುಗಿತಿದ್ದು. ಈ ಮಾಡಂತ ಕೆಲಸ ಏನು ಉಳಿಯಂಗಿಲ್ಲ ಈ ಜಗತ್ತಿನಾಗ ಅಂತ ಹೇಳ್ತಾರೆ. ಹೀಗೆ ನಿಂತ ಕ್ಷಣವೇ, ಆ ಕ್ಷಣದಲ್ಲಿ ಅಂದ್ರೆ ಆ ವೃತ್ತಿ ನಿಂತಿತ್ತು ಅಂದ್ರೆ ಅದಕ್ಕೆ ಬರೋದೇ ಕಷ್ಟ. ಅದು ನಿಂದಿರೋದೇನು ತಾನೇ ನಿಂದಿರ್ತದ, ಭಾಳ ಹೊತ್ತಿರಂಗಿಲ್ಲ ಅದು. ಅದಕ್ಕೆ ಬಹಳ ಸಲ ಗುರುಗಳನ್ನು ಉದಾಹರಣೆ ಕೊಟ್ಟಾರ. ಅದಕ್ಕೆ ಕಟ್ಟಿಗೆ ಎಲ್ಲಿವರೆಗೆ ಇರ್ತದ, ಬೆಂಕಿ ಅಲ್ಲಿವರೆಗೆ ಉರಿತದ. ಕಟ್ಟಿಗೆ ಸುಟ್ಟು ಹೋದ್ಮೇಲೆ ಅದು ಬೆಂಕಿ ಹೆಂಗೆ ತನ್ನಷ್ಟು ತಾನೇ ಆರಿ ಹೋಗ್ತದೋ ಅದರಂಗ ಈ ವೃತ್ತಿ ಅಜ್ಞಾನ ಎಂಬ ಕಟ್ಟಿಗೆ ಸುಡತಾನೆ ಇರ್ತದ. ಸುಟ್ಟ ಮೇಲೆ ಅದು ತನ್ನಷ್ಟು ತಾನೇ ತಣ್ಣಗಾಗ್ತದ. ಅಲ್ಲಿ ಉಳಿಯೋದು ಏನು ಉಳಿತದ? ಒಂದೇ, ಮೊದಲು ಏನು ವಸ್ತಿತ್ತು ಅದು ಒಂದೇ ಉಳ್ಕಂತದ. ಆ ದೋಷವಿಲ್ಲದ ಪರಮಾತ್ಮನು ತಾನೇ ಅಂದ್ರೆ ಆ ಪರಬ್ರಹ್ಮ ಸ್ವರೂಪನೇ ನಾನೇ ಇರುವೇನು, ಇದು ಒಂದು ವೃತ್ತಿ ಅಂತ ಹೇಳ್ತಾನೆ. ಇದು ನಿವರ್ತಕವನ್ನು ಕೆಡಿಸಲಿಕ್ಕೆ ಇದೊಂದು ಪ್ರವರ್ತಕವನ್ನು ಕೆಡಿಸಲಿಕ್ಕೆ ನಿವರ್ತಕ ಕರ್ಮವನ್ನು ಹೇಳಿ. ಹೀಗೆ
ಹೇಳಿದ್ದು ವ್ಯವಹರಿಸುವ ಎರಡು ಕರ್ಮಗಳು ನಾಶವಾಗಿ ಹೋಗಲು ಆ ಕ್ಷಣದಲ್ಲೇ ಸ್ವಯಂ ಪ್ರಕಾಶ ರೂಪವಾದ ತನ್ನ ನಿಜವೇ ಹೊಳೆಯುತ್ತಿರುತ್ತದೆ. ನಮ್ಮ ನಿಜ ಸ್ವರೂಪ ಯಥಾರ್ಥ ಸ್ವರೂಪದ ಜ್ಞಾನ ಆಗ್ತದೆ. ಸಹಜ ಸ್ಥಿತಿ ಅದು. ಸಹಜ ಸ್ಥಿತಿ ಅಂದ್ರೆ ಏನು, ಮತ್ತೆ ಸಂಶಯ ಇಲ್ಲ ಅಲ್ಲಿ. ಈಗ ದಶಮ ಪುರುಷನು ತನ್ನ ತಾನು ಮರ್ತ ದುಃಖ ಮಾಡಿದ, ಮತ್ತೆ ಇನ್ನೊಬ್ಬ ಆಪ್ತ ಪುರುಷನಿಂದ ಆ ಹತ್ತನೇವನು ನಾನು ಅಂತ ತಿಳಿದ. ಪ್ರತ್ಯಕ್ಷ ಅನುಭವನೂ ಆಯ್ತು. ಹತ್ತಿನವನು ಎಲ್ಲಿ ಅನ್ನೋದ್ರೆ ನೀನೇ ಇದ್ದಿ ಅಂತ ನಿಶ್ಚಯ ಜ್ಞಾನ ಮಾಡಿಕೊಟ್ರು. ಆವಾಗ ತಾನು ನಾನೇ ಹತ್ತಿನವನು ಅಂತ ತಿಳಿದ ಮೇಲೆ ಅವನು ದಾರಿ ಉದ್ದ ಅನ್ಕಂತ ಹೋಗ್ತಾನೆ, ನಾ ಹತ್ತಿನವನು ಅಂತ ಅವನು ತಿರುಗಿ ಅನ್ನಂಗಿಲ್ಲ. ಸಹಜ ಸ್ಥಿತಿ ಅದು. ಅದರಂಗ ಇಲ್ಲಿ ಒಂದು ಸಲ ನಿಶ್ಚಯ ಜ್ಞಾನ ಆಯ್ತು, ನಾ ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಅಂದ್ರೆ ಅವನು ಮತ್ತೆ ನಾನೇ ಪರಮಾತ್ಮ ಅಂತ ಅನ್ಕಂತ ತಿರುಗಂಗಿಲ್ಲ. ನಿಶ್ಚಯ ಆಗ್ತದ. ಆದರೆ ಎಲ್ಲಿವರೆಗೆ ಅದು ಆಗಂಗಿಲ್ಲ ಅಲ್ಲಿವರೆಗೆ ಅವನಿಗೆ ಬೇಕೇ ಬೇಕು. ಶಾಸ್ತ್ರಗಳು ಶ್ರವಣ ಬೇಕು, ಮನನ ಬೇಕು, ನಿಧಿಧ್ಯಾಸನ ಬೇಕು. ನಿಶ್ಚಯ ಆಗೋದು ನಿಧಿಧ್ಯಾಸನದಿಂದ. ಆ ವಸ್ತುವಿನ ಜ್ಞಾನ ಆಗೋದು ಶ್ರವಣದಿಂದ. ಯಾವುದನ್ನು ಶ್ರವಣ ಮಾಡಿವಿ ಅದನ್ನು ನಾವು ಪುನಃ ಚಿಂತನ ರೂಪವಾದ ಅಭ್ಯಾಸವನ್ನು ಮಾಡುವುದರಿಂದ ಯಾವಾಗ ಅಂತಃಕರಣ ವೃತ್ತಿ ಪರಿಪಕ್ವ ಸ್ಥಿತಿಯನ್ನು ಹುಟ್ಟಿತು ಅದೇ ನಿಧಿಧ್ಯಾಸನ. ಅಲ್ಲಿ ಏನೈತಪ್ಪ ನಿಧಿಧ್ಯಾಸನ? ನಿಶ್ಚಯ ಜ್ಞಾನ ಅಷ್ಟೇ. ಆ ನಿಶ್ಚಯ ಆಗ್ಬೇಕಾದ್ರೆ ಇದು ಕ್ರಮದಿಂದ ಹೋಗ್ತಾ ಇರಬೇಕು ಅಂತ ಹೇಳ್ತಾನೆ. ಹೀಗೆ ಹೊಳೆಯುತ್ತಿರುತ್ತದೆ ಅಂತ ಹೇಳಿ ನಿವರ್ತಕ ಕರ್ಮ ನಿರೂಪಣೆ ಸೂತ್ರ 16ಕ್ಕೆ ಪದ 149ಕ್ಕೆ ಇಲ್ಲಿಗೆ ನಾವು ಏನು ಹೇಳಿದೀವಪ್ಪ ಅಂದ್ರೆ ನಿವರ್ತಕ ಕರ್ಮವನ್ನು ನಿರೂಪಣೆ ಮಾಡಿದೀವಿ. ಮತ್ತು ಇಲ್ಲಿಗೆ ಏನಪ್ಪ 16 ಸೂತ್ರಗಳು 149 ನುಡಿಗಳು ಅನ್ನುವಂಥವು ಇಲ್ಲಿಗೆ ಆದವು. ಯಾವ ಪೂರ್ವ ಸೂತ್ರದಲ್ಲಿ ಪ್ರವರ್ತಕ ಕರ್ಮವನ್ನು ನಾಶ ಮಾಡುವಂಥ ನಿವರ್ತಕ ಕರ್ಮವನ್ನು ವಿಸ್ತಾರವಾಗಿ ತಿಳಿಸಿ, ಈಗ ಈ ಸೂತ್ರದಲ್ಲಿ ಪ್ರವರ್ತಕ ಕರ್ಮದೊಳಗಿನ 3 ಅವಸ್ಥೆಗಳನ್ನು ತಿಳಿಸುತ್ತಾರೆ. ನೋಡು, ಅಲ್ಲಿ ಇಂದ ಹೇಳಿಕೆ ಅಂತ ಬಂದ್ರೆ ಹೇಳಿದರು, ಅದನ್ನು ನಾಶ ಮಾಡಿಕೊಳ್ಳುವಂಥ ನಿವರ್ತಕ ಕರ್ಮವನ್ನು ಹೇಳಿದರು. ಈ ಸೂತ್ರದಲ್ಲಿ ಪ್ರವರ್ತಕ ಕರ್ಮದೊಳಗಿನ ಇನ್ನ 3 ಏನಿದಾವೆ ಅಷ್ಟಕ ಅಂತ ಹೇಳ್ಯಾರಲ್ಲ, ಅದರಲ್ಲಿ 5 ಇನ್ನು 3 ವಿಸ್ತಾರವಾಗಿ ಇವನ್ನು ನಾವು ಹೇಳ್ತೀವಿ ಕೇಳು ಅಂತ ಹೇಳ್ತಾನೆ. ಹೇಗೆಪ್ಪ? 17ನೇ ಸೂತ್ರ, ಸತ್ವಾದಿ ಗುಣಬುದ್ಧಿಯಿಂದ ಅವಸ್ಥಾತ್ರಯತ್ವ ಅತ್ವಾ ಜೀವಂಗೆ ದೊರಕೊಳ್ಗು. ನೋಡು, ಸತ್ವಾದಿ ಗುಣಬುದ್ಧಿಯಿಂದ ಅಂದ್ರೆ ಸತ್ವಾದಿ ಅಂದ್ರೆ ಸತ್ತು ರಜ ತಮ ಆದಿ ಅಂತ ಶಬ್ದ ಹೇಳ್ಯಾರಲ್ಲ, 3 ಇದಾವಲ್ಲಿ. ಸತ್ವಗುಣ ಐತು, ರಜಗುಣ ಐತು, ತಮಗುಣ ಐತು. ಈ 3 ಗುಣಗಳಿಂದ ಕೂಡಿದ ಬುದ್ಧಿಗಳ ಮೂಲಕವಾಗಿ ಇದೆಲ್ಲ ಅವ್ರಿಗೆ ಗುಣ ಬುದ್ಧಿಯಾಗ ಇದಾವೆಲ್ಲ ಇವು ಗುಣಗಳು. ಸತ್ವಗುಣ, ರಜಗುಣ, ತಮಗುಣ. ಅವು ಹೆಂಗೆ ಗುಣ ಬರ್ತಾವ ಅದರಂಗ ಮನುಷ್ಯನ ವ್ಯವಹಾರ ವರ್ತನೆ ಇರ್ತದ. ಈ ಅವಸ್ಥಾತ್ರಯಗಳು ಅಂದ್ರೆ ಜಾಗ್ರ, ಸ್ವಪ್ನ, ಸುಸುಪ್ತಿ, ಇವು ಗುಣ ಸಂಬಂಧದಿಂದ ಕೂಡಿಕೊಂಡೇ ಇದಾವೆ. ಆ ಜೀವಂಗೆ ಅಂದ್ರೆ ಆ ಜೀವಾತ್ಮನಿಗೆ ದೊರಕೊಳ್ಗು ಅಂದ್ರೆ ಪ್ರಾಪ್ತವಾಗುವವು ಅಂದ್ರೆ ಅವರು. ಮತ್ತೆ ನೀನೇ ಪರಮಾತ್ಮ ಅಂತ ಹೇಳಿದ್ರಿ, ಮತ್ತೆ ಜೀವಾತ್ಮ ಹೆಂಗಂದ್ರೆ ಯಾರು ಶರೀರ ಈ ಇಂದ್ರಿಯ ಧರ್ಮಗಳು ನಾನಂತ ತಿಳಿದನ ಅವನಿಗೆ ಜೀವಾತ್ಮ ಅಂತ ಕರೆದಿವಿ. ಮತ್ತೆ ಈ ಶರೀರ ಅಂದ್ರೆ ಏನು, ಈ ಶರೀರ ಇದರ ಧರ್ಮ ಏನು, ಇದರ ಕರ್ತವ್ಯ, ಇದರ ಧರ್ಮಗಳು ಏನು ಅಂತ ವಿಚಾರ ಮಾಡಿ ತಿಳಿದು ಅವನ ನೇತಿಗಳದವನು ಪರಮಾತ್ಮ. ಜೀವಾತ್ಮನೇ ಪರಮಾತ್ಮ ಇದಾನ. ಆದರೆ ತನ್ನನ್ನು ತಾನು ಮರೆತಿರುವುದರಿಂದ ಈ ದೇಹವೇ ನಾ ಅಂತ ತಿಳಿದಿರೋದ್ರಿಂದ ಅವನಿಗೆ ಉಪದೇಶ ಮಾಡಬೇಕಾಗ್ಯದ ಅಂತ ಹೇಳಿದರು. ಹೆಂಗ ಈ 3 ಅವಸ್ಥೆಗಳು ಅವನಲ್ಲಿ ತೋರ್ತವ್ರಿ, ಅವನು ಬಂಧನ ಹೆಂಗೆ ಉಂಟು ಮಾಡ್ತಾವ ಅನ್ನೋದಕ್ಕೆ ಹೇಳ್ತೀವಿ ಅಂತ ಹೇಳ್ತಾನೆ. ಬಳಿಕ ಪ್ರವರ್ತಕವೆನಿಪ ಕರ್ಮ ಅಷ್ಟಕದೊಳಗಣ 3 ಅವಸ್ಥೆಗಳನ್ನು ತಿಳುಪುವೆನು. ಏನ್ ಅದರಿಂದೆ ಭವಬಾಧೆ ಜೀವಾತ್ಮನೋಳು ತೋರ್ಪು ಬಗೆಯ ನೀನ್ ಅರಿಯಲ್ಕೆ. ಅಪ್ಪ ಬರ್ತಾನೆ ಕನ್ನಡ. ಬಳಿಕ ಅಂದ್ರೆ ಅನಂತರ ಅಂತ ಹೇಳ್ತಾನೆ. ಪ್ರವರ್ತಕ ಕರ್ಮವೆನಿಪ ಸಂಸಾರಕ್ಕೆ ಕಾರಣಗಳಾಗಿ ಹೇಳಿಸಿಕೊಳ್ಳುವಂತ
ಸಂಸಾರ ಅಂದರೆ ಹುಟ್ಟು ಸಾವು ಜನನ ಮರಣ, ಇದಕ್ಕೆ ಸಂಸಾರ ಅಂತ ಕರೆದ. ಈ ಕರ್ಮ ಅಷ್ಟಕದೊಳು ಅಂದರೆ ಈ ಪ್ರವರ್ತಕ ಕರ್ಮಾಷ್ಟಕದೊಳು ಇರುವಂತಹ 8 ಕರ್ಮದ ಒಳಗಿನ 3 ಅವಸ್ಥೆಗಳನ್ನು, ಇಂದ 5 ಹೇಳಿವಿ, ಈಗ 3 ಹೇಳ್ತೀವಿ ಅಂದ್ರವ್ರು. ಈ ಅವಸ್ಥೆಗಳನ್ನು ಜಾಗ್ರ ಆದಿ 3 ಅವಸ್ಥೆಗಳನ್ನು ತಿಳುಪುವೆನಂದ್ರೆ ಹೇಳುವೆನು. ಆ ಅವಸ್ಥೆಗಳನ್ನು ಹೇಳುತ್ತಾನೆ. ಅವುಗಳನ್ನು ತಿಳಿಯೋಣದರಿಂದ ಜೀವಾತ್ಮನೋಳು ಅಂದರೆ ಜೀವನಲ್ಲಿ ತೋರುವ ಭವಬಾಧೆಯು ಅಂದರೆ ಭವಬಾಧೆ ಅಂದ್ರೆ ಏನು? ಹುಟ್ಟು ಸಾವು, ಜನನ ಮರಣ, ಗಮನ ಆಗಮನ ರೂಪ ಅಂತ ಹೇಳ್ತಾನೆ. ಹುಟ್ಟೋದು ಸಾಯೋದು ಹೋಗೋದು ಬರೋದು ಇದೇ ನಡೆದಿಲ್ಲ ಜಗತ್ತಿನಾಗ, ಅದನ್ನ ಹೇಳ್ತಾನೆ. ಈ ಗಮನ ಆಗಮನ ರೂಪ ದುಃಖವು ಬಗೆಯನ್ನು ಭಾವನೆಯನ್ನು ನೀನು ಅರಿಯಲಿಕ್ಕೆ ಅಂದರೆ ನಿನಗೆ ತಿಳಿಸುವುದಕ್ಕಾಗಿ ಹೇಳುತ್ತೇನೆ ಕೇಳು ಅಂತ ಹೇಳ್ತಾನೆ. ಈಗ ಅವಸ್ಥಾತ್ರಯ ಸ್ವರೂಪಗಳನ್ನು ಹೇಳ್ತೇನೆ. ಮೈತ್ರಿಯೇ ಲೋಕತ್ರಯಾತ್ಮಕ ಜೀವಂಗೆ ಪಾತ್ರವೆನಿಸಿ ವಿಚಿತ್ರತೆಯಾಗಿ ಸೂತ್ರಿಸಿ ಸತ್ವಾದಿ ಗುಣರೂಪಿಂದವ ಅವಸ್ಥಾತ್ರಯಮಿವು ನಿಯಮದೆ ತೋರ್ಕು ಮೈತ್ರಿಯೇ ಅಂದ್ರೆ ಹೇ ಮೈತ್ರಿಯೇ ಕೇಳು. ಲೋಕತ್ರಯಾತ್ಮಕ, ಲೋಕತ್ರಯ ಅಂದ್ರೆ ಲೋಕ ಅಂದ್ರೆ ನಾವು ಹೇಳ್ತೀವಲ್ಲ ಈ ಲೋಕಗಳು ಏನಪ್ಪ, ಮೃತ್ಯುಲೋಕ, ಬ್ರಹ್ಮಲೋಕ, ಸ್ವರ್ಗಲೋಕ, ಪಾತಾಳ, ಈ 3 ಲೋಕಗಳು ನಾವು ತಿಳಿದ್ವಿ. ಇವು ಲೋಕ ಅಲ್ಲ, ಇಲ್ಲಿ ಲೋಕ ಇದಾವೆ ಇಲ್ಲಿ ಶರೀರದಾಗ. ಇಲ್ಲಿ ಸ್ವರ್ಗ ಮೃತ್ಯು ಪಾತಾಳ ಅಂತ ಐತೆ. ಯಾವ ಸ್ವರ್ಗ ಲೋಕ ಮೃತ್ಯುಲೋಕ ಪಾತಾಳ ಲೋಕ ಅಂದ್ರೆ ಅವು ಅಲ್ಲಿ ಹೇಳ್ಯಾರ, ಅಲ್ಲಿ ಸತ್ವಗುಣದ ಮತ್ತು ರಜಗುಣದ ತಮಗುಣದ ಅಂತಃಕರಣ ಇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು, ಇವು ಒಂದೊಂದು ಲೋಕ ಇದ್ದಂಗ. ಇದನ್ನ ಅಂತಃಕರಣ ಇಂದ್ರಿಯ ವಿಷಯಗಳೆಂಬ ಅವೇ ಹೇಳುತ್ತವೆ. 3 ಲೋಕಗಳುಳ್ಳಂಥ ಜೀವಂಗಿ ಅಂದ್ರೆ ಜೀವಾತ್ಮನಿಗೆ ಪಾತ್ರವೆನಿಸಿ, ಇದರಾಗ ತಿಳುತ್ತಾನಲ್ಲ ಜೀವ, ಇವೇ 3 ಲೋಕ, ಇದರಾಗ ಓಡಾಡ್ತಾನೆ ಜೀವಾತ್ಮ ಯಾವಾಗಲೂ. ಯೋಗ್ಯಗಳೆನಿಸಿ ವಿಚಿತ್ರತೆಯಾಗಿ ಅಂದ್ರೆ ಒಂದಕ್ಕಿಂತ ಒಂದು ವಿಲಕ್ಷಣವುಳ್ಳಂಥವಾಗಿ, ಜಾಗ್ರದಾಗಿದ್ದದ್ದು ಸ್ವಪ್ನದೊಳಗಿಲ್ಲ, ಸ್ವಪ್ನದೊಳಗಿದ್ದದ್ದು ಸುಸುಪ್ತಿ ಒಳಗಿಲ್ಲ, ವಿಚಿತ್ರ ತೋರ್ತಾವ. ಈ ವಿಲಕ್ಷಣವುಳ್ಳಾಗಿ ಸತ್ವಾದಿ ಗುಣರೂಪಿಂದೆ ಅಂದ್ರೆ ಸತ್ವರಜತಮ ಗುಣಗಳೆಂಬ ಗುಣಗಳಿಂದ ಸೂತ್ರಿಸಿ ಆಯಾ ಲೋಕದಲ್ಲಿ ಆಯಾ ಇಂದ್ರಿಯಗಳಲ್ಲಿ ಆಯಾ ಗುಣ ಬುದ್ಧಿಗಳಿಂದ ಕೂಡಿರುವುದರಿಂದ ಸುಖ ದುಃಖಗಳು ತೋರ್ತವೆಲ್ಲ, ಎಲ್ಲರಿಗೆ ಅನುಭವ ಇದಾವೆ. ಗುಣ ಪ್ರಭಾವದಿಂದ ಅವೆಲ್ಲ ಪ್ರಧಾನ ಆಗ್ತಾವ. ಅದಕ್ಕೆ ಪೋಣಿಸಲ್ಪಟ್ಟಿವೆ ಅಂದ್ರೆ ಸೂತ್ರಿಸಿ ಅಂದ್ರೆ ಏನು, ಪೋಣಿಸಲ್ಪಟ್ಟವ ಗುಣದಿಂದ ಅವಸ್ಥೆಗಳು, ಅವಸ್ಥೆಯಿಂದ ಅಲ್ಲೆಲ್ಲಿ ಆಗ್ತಕ್ಕಂಥ ವಿಷಯದ ಅನುಭವಗಳು, ಅವು ಒಂದಕ್ಕೊಂದು ಸಂಬಂಧ ಇಟ್ಕೊಂಡ ಇದಾವೆ. ಹೀಗೆ ಅವಸ್ಥಾತ್ರಯ ಅಂದ್ರೆ 3 ಅವಸ್ಥೆಗಳು ತೋರುವವು. ಜಾಗ್ರ ಅವಸ್ಥೆ ಸತ್ವಗುಣ ಪ್ರಧಾನವಾಗಿರುವುದರಿಂದ ಜಾಗ್ರ ಅವಸ್ಥೆ ತೋರುತ್ತದೆ. ಅದಕ್ಕೆ ಜಾಗ್ರದಲ್ಲಿ ಸಕಲ ವ್ಯವಹಾರ ಮಾಡಲಿಕ್ಕೆ ಕಾರಣರಾಗ್ತಾನೆ ಜೀವಾತ್ಮ. ಜಾಗ್ರ ಅವಸ್ಥೆಯಲ್ಲಿ ಸ್ಪಷ್ಟ ಜ್ಞಾನ ಆಗ್ತದಲ್ರಿ, ವಿಷಯದ ಯಾವುದೇ ವಿಷಯ ಇರಲಿ ಅದು ಸ್ಪಷ್ಟ ಜ್ಞಾನ ಆಗದೆ, ಅದಕ್ಕೆ ಜಾಗ್ರದಲ್ಲಿ ಆಗ್ತದೆ. ಅದಕ್ಕೆ ಅಲ್ಲಿ ಸತ್ವಗುಣ ಪ್ರಧಾನ ಇರ್ತದ. ಆ ಗುಣ ಪ್ರಧಾನ ಇರೋದರಿಂದ ವಿಷಯ ಜ್ಞಾನ ಆಗ್ತದ. ಮತ್ತೆ ರಜಗುಣ ಎಲ್ಲಿ ಅದ? ಸ್ವಪ್ನದಲ್ಲಿ ಅದ ನೋಡು. ರಜಗುಣ ಧರ್ಮ ಏನದ? ಚಂಚಲ ಅದ ಅದರದು. ಸ್ವಪ್ನದಲ್ಲಿ ಏನದ? ಚಂಚಲನೇ ಇರ್ತದ. ಅಲ್ಲಿ ಸ್ವಲ್ಪ ತಿಳಿದಂಗ ಆಗ್ತದ, ಸ್ವಲ್ಪ ಮರ್ತಂಗ ಆಗ್ತದ ಸ್ವಪ್ನ ಗುಣ. ಮತ್ತು ತಾಮಸ ಗುಣ ಎಲ್ಲಿ ಅದ? ನಿದ್ಯಾಗ ಅದ ನೋಡು. ಅಲ್ಲಿ ಏನು ನೋಡಿದಪ್ಪ, ಏನು ಗೊತ್ತಿಲ್ಲ ಅಂತ. ಏನಾಯ್ತು ನನಗೆ ಗೊತ್ತಿಲ್ಲಪ್ಪ, ಏನು ನೋಡ್ಲಲ್ಲ. ಏನು ನೋಡಿದೆ? ಕತ್ತಲು ನೋಡಿದೆ ನೋಡ. ಮತ್ತೆ ಏನಿದೆ? ಕತ್ತಲನ್ನು ನೋಡ್ತಿದ್ದೇ ಇಲ್ಲ ನೀನು. ಅಂದರೆ ಅಲ್ಲಿ ಇರುವಂಥ ಬುದ್ಧಿಯ ಗುಣಧರ್ಮಗಳನ್ನು ಹೇಳ್ತೀವಿ ನಾವು. ಅಂದರೆ ಈ ಗುಣಧರ್ಮದಿಂದ ಅವು ಅವಸ್ಥೆಗಳು ತೋರ್ತಾವ ಅಂತ ಹೇಳ್ತಾನ. ತೋರ್ಕವು ಈ 3 ಅವಸ್ಥೆಗಳು ಅಂದ್ರೆ ಈ 3 ಅವಸ್ಥೆಗಳು ನಿಯಮದ ಅಂದ್ರೆ ಕಟ್ಟಳೆಯಿಂದ ತೋರ್ಕು, ಕ್ರಮವಾಗಿ ನಿಯಮಬದ್ಧವಾಗಿ ತೋರ್ತವಿಲ್ಲ. ಇವು ಹೆಚ್ಚು ಕಡಿಮೆ ಆತವೇನು? ಹೆಚ್ಚು ಕಡಿಮೆ ಎಂದೂ ಆಗಿಲ್ಲ.
ಶರೀರ ಹುಟ್ಟಿದಾಗಲಿಂದ ಹಿಡಿದು ಶರೀರ ನಾಶ ಆಗೋವರೆಗೆ ಕ್ರಮವಾಗಿ ಬರ್ತಾವೆ. ಜಾಗ್ರ, ಸ್ವಪ್ನ, ಸುಸುಪ್ತಿ. ಜಾಗ್ರ ಹೋಗಿ ಒಮ್ಮೆಲೆ ಸುಸುಪ್ತಿಗೆ ಹೋಗಂಗಿಲ್ಲ, ಸುಸುಪ್ತಿ ಹೋಗಿ ಒಮ್ಮೆಲೆ ಸ್ವಪ್ನಕ್ಕೆ ಬರಂಗಿಲ್ಲ. ಹಿಂಗೆ ಉಲ್ಟಪಲ್ಟ ಆತವೆ ಎಂದಿಲ್ಲ, ಕ್ರಮವತ್ತಾಗಿ ತೋರ್ತಾವೆ ಇವ ಅವಸ್ಥೆ. ಹೀಗೆ ಅದನ್ನ ಒಂದು ದೃಷ್ಟಾಂತ ಹೇಳ್ತಾರೆ ಇಲ್ಲಿ. ಒಬ್ಬ ರಾಜನು ವಿಹಾರಾರ್ಥವಾಗಿ 3 ಅಂತಸ್ತಿನ ಮನೆಯನ್ನು ಮಾಡಿಕೊಂಡಿದ್ದ. ಆ ಮನೆಗಳಲ್ಲಿ ವಾಸ ಮಾಡಿಕೊಂಡು ಸುಖವಾಗಿ ಕಾಲಹರಣವನ್ನು ಮಾಡುತ್ತುವಂತೆ ಅಂತಃಕರಣಾದಿಗಳೇ ಸ್ವರ್ಗಾದಿ ಲೋಕಗಳು. ಈ ಲೋಕ ಎಲ್ಲಿ ಅವರೇ 3 ಲೋಕ. ಅಂತಃಕರಣ ಎಲ್ಲ ಐತಿ ನೋಡು, ಸೂಕ್ಷ್ಮ ಶರೀರದಾಗ ಐತಿಲ್ಲ ಅಂತಃಕರಣ. ಶರೀರ ನಾಶ ಆದ್ಮೇಲೆ ಯಾವುದು ಹೋಗ್ತದ? ಲೋಕಕ್ಕೆ. ಜನನ ಮರಣಕ್ಕೆ ತುತ್ತಾಗಿದ್ದೆ ಯಾವುದು? ಸೂಕ್ಷ್ಮ ಶರೀರ ಹೋಗ್ಯದ. ಈ ಸ್ಥೂಲ ಶರೀರ ಇಲ್ಲೇ ಬಿದ್ದದ ಕೋಣ್ಯಾಗ. ಈ ಸೂಕ್ಷ್ಮ ಶರೀರನೇ ಓದ್ತದ. ಮತ್ತೆ ಇದಕ್ಕೆ ಐತಿ ಸುಖ ದುಃಖ. ಇದೇ ಮತ್ತೆ ಒಂದು ಶರೀರ ಹೊತ್ಕೊಂಡ್ ಬರ್ತದ. ಬೀಜ, ಅಸಲ್ ಬೀಜ ಐತಿ ಅದ್ರಾಗ. ವಾಸನೆ ಹೋದ್ರಾಗ ಐತಿ, ಅದಕ್ಕೆ ಐತಿ. ಜ್ಞಾನ ಯಾವ್ದಕ್ಕೆ ಆಗ್ಬೇಕಾಯ್ದ? ಅದಕ್ಕೆ ಆಗ್ಬೇಕಾಯ್ದ. ಸ್ಥೂಲ ಶರೀರಕ್ಕೆ ಬೇಕಾ? ಇದೇನೈತಿ ಉಪಾಧಿ. ಇದೊಂದು ಮೂಲ ಬೀಜದಾಗ ಐತಿ ಅದು ವಾಸನ. ಸ್ವರ್ಗ ನರಕಕ್ಕೆ ತಿರುಗಾಡೋದೇ ಅದೇ ಅಂತ ಸೂಕ್ಷ್ಮ ಶರೀರ. ಯಾಕೆ ಅಂದರೆ ಈ ಅಂತಃಕರಣಾದಿ ಸ್ವರ್ಗ ಲೋಕಗಳು ಮಾಡಿಕೊಂಡು ಇರುವಂಥ ಈ ಜೀವನಿಗೆ ಈ 3 ಅವಸ್ಥೆಗಳು ಇರಲಿಕ್ಕೆ, ವಿಷಯ ಸುಖವನ್ನು ಭೋಗಿಸಲಿಕ್ಕೆ ಯೋಗ್ಯಗಳಾಗಿರುತ್ತವೆ. ಹೆಂಗ ಯೋಗ್ಯಗಳಾಗಿವೆ? ಮತ್ತು ಜಾಗೃತ್, ಸ್ವಪ್ನ, ಸುಸುಪ್ತಿಗಳೆಂಬ 3 ಅವಸ್ಥೆಗಳು ಕ್ರಮವಾಗಿ ಸತ್ವ, ರಜ, ತಮ ಗುಣಗಳೆಂಬ ಕೂಡಿಕೊಂಡಿರುತ್ತವೆ ಅಂತ ಹೇಳಿ, ಒಂದು ಅವಸ್ಥೆಯು ತೋರುವಾಗ ಮತ್ತೆರಡು ಅವಸ್ಥೆಯು ತೋರುವುದಿಲ್ಲ. ಎಲ್ಲರಿಗೂ ಅನುಭವ ಆದವು, ಅನುಭವ ಮಾಡ್ತೀವಿ ಶಾಸ್ತ್ರ ಕೇಳಿದವರಿಗೆ. ಅದರಿಂದ ಹೀಗಿದು ನಿಯಮಪೂರ್ವಕವಾಗಿ ತೋರುವಂಥವು. ಈ ಅವಸ್ಥೆಗಳು ತೋರಿ ಅಡಗಲು ತಾನು ತೋರಿ ಅಡಗುವನೆಂದು ಜೀವನು ಅವಿವೇಕದಿಂದ ತಿಳಿಯುತ್ತಾನೆ. ಇವು ತೋರ್ತವ, ಜಾಗ್ರ ಸ್ವಪ್ನ ತೋರ್ತವ, ಅಡಗ್ತವ. ತೋರಿ ಅಡಿಗೆವ ತಾನೇ ಹೇಳ್ತಾನ, ನಾ ಕನಸಿನಾಗ ಹಿಂಗಿದ್ದೆ, ಕನಸು ಇಂಥದ್ದು ನೋಡಿದೆ ಅಂತ ಹೇಳ್ತಾನ. ಮತ್ತೆ ಕನಸಿನಾಗ ಇದ್ದವನ ಈಗ ಇಲ್ಲಿ ಬಂದು ಹೇಳ್ತಿದ್ದ, ನೀ ಇಲ್ಲೇನೋ ಕನಸಿನಾಗಿದ್ದು ವಸ್ತು ಇಲ್ಲಿ ಇರ್ಲಿಕ್ಕಿಲ್ಲ, ನೀ ಇಲ್ಲೇನಪ್ಪ, ನಾ ಇಲ್ಲ ಅಂತ ಹೇಳ್ತಾನೆ. ನಿದ್ದಾಗ ನಾ ಹಿಂಗ ಆನಂದ ಅನುಭವ ಮಾಡಿದೆ, ನಾನು ಮಲಗಿದ್ದೆ, ನಾ ಆನಂದವಾಗಿ ಮಲಗಿದ್ದೆ ಅಂತ ಹೇಳ್ತಾನೆ. ಅಲ್ಲಿ ಏನಿದ್ದಿಲ್ಲಪ್ಪ ಅಂತ ಹೇಳ್ತಾನೆ. ಏನಿಲ್ಲ, ನೀ ಇದ್ದಿಲ್ಲೇನು, ನೀ ಇದ್ದದಕ್ಕೆ ಹೇಳಕ್ಕೆ ಬಂತು. ಅಂದ್ರೆ ನಿನ್ನಲ್ಲಿ ತೋರುವಂಥ ಈ ಅವಸ್ಥೆಗಳು ತೋರೋದು ಅಡಗೋದು ಸ್ವಭಾವ ಇದಾವೆ. ಆದರೆ ಈ ಜೀವನಿಗೆ ಏನಾಗ್ಯದಪ್ಪ ಅಂದ್ರೆ ಇದು ವಾಸನ, ದೇಹದಲ್ಲಿ ವಾಸನ ಇಡುವುದರಿಂದ ಇವು ಹೋದರೆ ನಾನಿಲ್ಲ ಅಂತ ತಿಳ್ಕೊಳ್ಳೋಣ ಅಷ್ಟೇ. ಜಾಗ್ರ ಹೋಯ್ತು ಅಂದ್ರೆ ಜಾಗ್ರದಿಂದ ನಾ ಹೋಗಿನಿ, ಸ್ವಪ್ನ ಹೋಯ್ತು ಸ್ವಪ್ನದಿಂದ ನಾ ಹೋಗಿನಿ ಅಂತ ಇದು ಅಭಿಮಾನ ರೂಪ ವಾಸನೆಯನ್ನು ದೃಢ ಆಗ್ಯದ. ಆ ದೃಢವಾಗಿರುವುದರಿಂದ ಇದು ದುಃಖಕ್ಕೆ ಕಾರಣ ಆಗ್ಯದ. ಜಾಗರಣಾದಿಗಳ ಆಗು ಪೋಗಿನೊಳು ತಾನಾಗುವ ಪೂಗುವ ತೆರದಿಂದೆ ಆಗಳಿಂತುರೆ ಕಾಣ್ಬನು ಅವಿವೇಕದಿಂದ ತಾನಾಗದ ಪೂಗದ ಅಚಲಿತಾತ್ಮ. ಚಲಿತಾತ್ಮ, ಅಚಲಿತಾತ್ಮ ಅಂದ್ರೆ ಗಮನಾಗಮನ ರಹಿತನು. ಗಮನ ಎಲ್ಲಿ ಅದ? ಶರೀರದಲ್ಲಿ ಗಮನ ಆಗಮನ ಇದಾವೆ, ಇಂದ್ರಿಯಗಳು ಆ ಗಮನ ಆಗಮನ ಇದಾವ, ಅವಸ್ಥೆಗಳು ಗಮನ ಆಗಮನಗಳಿಂದ ಕೂಡಿಕೊಂಡಾವ. ಒಂದು ಹೋಗ್ತಾವ ಬರ್ತಾವ, ಆದರೆ ನೀನು ಹೋಗೋನಲ್ಲ ಬರೋನಲ್ಲ. ಚಲನವಲನ ನಿನ್ನಲ್ಲಿಲ್ಲ, ನೀ ಯಾವಾಗಲೂ ಒಂದೇ ರೀತಿ ಇದ್ದಿ ಅಂತ ಇಲ್ಲಿ ಹೇಳಿಕೆ ಅಂತ ಬಂದರ. ಇನ್ನು ಒಂದು ಈ ಮುಂದಿನ ವಿಚಾರವನ್ನು ಗುರುಗಳು ಬಂದು ಮುಂದುವರಿಸ್ತಾರಂತೆ ಹೇಳಿ ಮಂಗಲ ಮಾಡೋಣ. ಇಲ್ಲಿಗೆ ಮಂಗಲವನ್ನ ಹೇಳೋಣ. 7 ನುಡಿ ಆಗ್ಯಾವ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರೂಢ ಗುರುವಾಗಿ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈ ಮಾರೂಢ ಗುರುವಾಗಿ.
ಅಂಗಲಿಂಗವೇ ಆಯ್ತು ನಿನ್ನಯ ಸಂಗದಿಂದಲೇ ಸೇವೆಗೈದು ಭಂಗವಾಯಿತು ಎನ್ನ ಮೋಹವು ಮಂಗಲಾಯಿತು ಎನ್ನ ಮನವು ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈಮಾರೂಢ ಗುರುವಾಗಿ ನೀನು ಜನಿಸಿದಿ ಗರಗಪುರದೊಳಗೆ ಮಾತಾಯಿಯೊಳಗೆ ತನ್ನ ತಿಳಿಯುವ ಆಶೆ ಮನದೊಳಗೆ ನೀನು ಜನಿಸಿದಿ ಗರಗಪುರದೊಳಗೆ ಮಾತಾಯಿಯೊಳಗೆ ತನ್ನ ತಿಳಿಯುವ ಆಶೆ ಮನದೊಳಗೆ ಮನದ ಮೈಲಿಗೆ ಕಳೆದು ಹೋಗಲು ನಾನು ಎನ್ನುವ ಅರ್ಥ ಬರೆಯಲು ಬಾನು ತೆರದಿ ಒಳೆವ ಸದ್ಗುರು ಸಿದ್ಧ ಗುರುವಿನ ಪಾದ ಪಿಡಿದೆ ಮಂಗಳಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈಮಾರೂಢ ಗುರುವಾಗಿ ಬ್ರಹ್ಮನಿರುವನು ಜಗದ ತುಂಬೆಲ್ಲ ಅವನಿಲ್ಲದಿಲ್ಲ ಅಮ್ಮು ನಳಿಯದೆ ತಿಳಿಯ ಕಳವಲ್ಲ ಬ್ರಹ್ಮನಿರುವ ಜಗದ ತುಂಬೆಲ್ಲ ಅವನಿಲ್ಲದಿಲ್ಲ ಅಮ್ಮು ಅಳೆಯದೆ ತಿಳಿಯ ಕಳವಲ್ಲ ಸುಮ್ಮನಾಗದು ತನಗೆ ಮುಕ್ತಿಯೋ ನೆಮ್ಮಿ ಶ್ರುತಿ ಗುರು ಶಾಸ್ತ್ರ ಯುಕ್ತಿಯೋ ಒಮ್ಮನರೆದು ಧನ್ಯರಾದೆವು ನಮ್ಮ ಗುರು ಶಿವಪುತ್ರ ದಯದಿ ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗಮೈಮಾರೂಢ ಗುರುವಾಗಿ ತುಂಗಮೈಮಾರೂಢ ಗುರುವಾಗಿ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की जय श्री सद्गुरु शिवपुत्र स्वामी महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव निज महाराज की